ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರ ಕನಸು ಅದು. ಅಂದರೆ ನಿಮಗೆ ಒಂದು ಶಾರ್ಟ್ ಪೀರಿಯಡಲ್ಲಿ ನಿಮ್ಗೆ ಇಂಥ ಒಳ್ಳೆ ನೇಮು ಫೇಮು ಎಲ್ಲ ಸಿಗೋದು ಅದೊಂದು ಪ್ಲಾಟ್ಫಾರ್ಮಲ್ಲಿ ಮಾತ್ರ. ಹೋಗಲ್ಲ ಅಂತ ಯಾವಾಗ ಡಿಸೈಡ್ ಆಗಿದ್ನೋ, ತಿರ್ಗಾ ಯಾವಾಗ ಹೋಗ್ತೀನಿ ಅಂತ ಡಿಸೈಡ್ ಆದ್ನೋ, ಐ ವಾಸ್ ಶ್ಯೂರ್ ದಟ್ ಐ ಆಮ್ ಗೋನಾ ಬಿ ಟಾಪ್ 3 ಅಂತೂ ಇರ್ತೀನಿ ಅಂತ. ಸುದೀಪ್ ಸರ್ ಕೈ ಹಿಡ್ಕೊಂಡು ಆಚೆ ಬರೋದು ನಾನು ಅನ್ನೋದೇ ನಾನು ಫಸ್ಟ್ ಅದೇ ಥಾಟ್ ಇದ್ದಿದ್ದು. ಆಮೇಲೆ ನಮ್ಗೆ ಒಂದೊಂದ್ಸತಿ ಟೆನ್ಷನ್ ಆಗೋದು, ಟಾಸ್ಕ್ಗಳು ಸೋತಿದ್ದಾಗ ಅದೊಂಥರ ಫ್ರಸ್ಟ್ರೇಷನ್ನು, ಏನಾದರೂ ಸಿಗ್ಬೇಕಲ್ಲ. ಒಂದ್ಸತಿ ನಾನು ದೇವ್ಬಿಟ್ಟಿದ್ದೆ, ಯಾರಿಗೂ ಗೊತ್ತಿಲ್ಲ ವಿಷಯ, ಇವತ್ತವರೆಗೂ ಗೊತ್ತಿಲ್ಲ. ಇವ್ನು ಹೆಂಗಾದ್ರೂ ಹೊಡೆಯಲ್ವಲ್ಲ, ಅವ್ನಿಗೆ ಹೋಗ್ತಾನೆ ಇದು ಡಾಕ್ಟರ್ದು ತುಂಬ ಪ್ರಾಬ್ಲಮ್ ಆಗಿ ಅವ್ನ ಎತ್ತಿ ಜೇಬ್ಗೆ ಹಾಕೊಂಡು ನಮ್ದೆಲ್ಲ ತೊಗೊಂಬಂದೆ ನಾನು ಆಚೆ. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸುಮ್ಮನಾಗಿ ಹೋಗಿದ್ದೆ, ಇದು ಯಾರಿಗೂ ಗೊತ್ತಿಲ್ಲ ವಿಷಯ. ನನ್ನ ಪ್ರಕಾರ ತ್ರಿವಿಕ್ರಮ್ಗೆ ಎಲ್ಲೋ ಲೈಟಾಗಿ ಡೌಟ್ ಇದೆ, ಅದನ್ನ ಕೇಳಿಲ್ಲ ಯಾವತ್ತೂ. ಅಮಾಯಕ ರೂಢಿ ಸರ್ ಅವನು, ಅಮಾಯಕ ರೂಢಿ ಅವನು. ಚೈತ್ರ ಕಳ್ಳಿ ಸರ್ ಅಂದ್ರೆ ತುಂಬಾ ಒಳ್ಳೆಯವಳು, ಸಂಜೆ ಮೇಲೆ ಸಿಗ್ಬಾರ್ದು. ಟಾಪ್ ಹಾಕ್ಬಿಡ್ತಾಳೆ ಸರ್, ಮೊದಲೇ ಸರಿ ಇಲ್ಲ, ಕೈಯೆಲ್ಲ ಮಂತ್ರ ಆಗ್ತಾ ಇರ್ತಾಳೆ. ಶೋ ಪ್ಯಾಟರ್ನ್ ಆದಾಗ ನನಗೆ ಹಲವಾರು ಕನ್ಸುಗಳು ಕಟ್ಕೊಂಡು ನಾನು ಆ ಶೋಗೆ ಹೋಗಿದ್ದವನು. ಬಟ್ ಹೋಗಿದ್ದು ಫಸ್ಟ್ ವಾರನೇ ನನ್ನ ಕಳಪೆ ಕಳಿಸ್ಬಿಡ್ತಾರೆ. ಸೊ ಅದೆಲ್ಲ ನಂಗೆ ತೀರಾ ಡಿಸ್ಟರ್ಬ್ ಮಾಡ್ತದ್ದು. ನಾನು ಅವತ್ತು ಡಿಸೈಡ್ ಮಾಡಿದವನು, ನನಗೆ ಯಾರ್ಯಾರು ಕಳಪೆ ಕೊಟ್ಟರು ಅವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಬಟ್ ಅದು ಹೇಳಿದ್ದಂಗೆ ಆಗೋಯ್ತು. ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ತಾಯ್ನಾಡಿನ ಮಗ, ಪುಣ್ಯಕ್ಷೇತ್ರ ಕೊಟ್ಟಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹಾಪುರುಷ. ಬಿಗ್ ಬಾಸ್ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಸಹ ಗೇಮ್ ಚೇಂಜರ್ ಅಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಟಾಪ್ 3 ಅಲ್ಲಿ ಬಂದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಜತ್ ಬುಜ್ಜಿ ಅವರು ಇವತ್ತಿನ ನಮ್ಮ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ರಜತ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಸರ್ ತುಂಬಾ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹೇಳಿ ಸರ್. ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟು ಪಾರ್ಟಿಗಳಾಯ್ತು ಅಂತ? ಇವತ್ತವರೆಗೂ ಪಾರ್ಟಿ ಮಾಡ್ತಾನೆ ಇದೀವಿ ಸರ್, ಇನ್ನ ನಿಂತಿಲ್ಲ. ಅದು ಅದೇ ಪ್ರಾಬ್ಲಮ್, ನಿದ್ದೆ ಒಂದಿಲ್ಲ ಅಷ್ಟೇ. ಅದೊಂದ್ ಬಿಟ್ರೆ ಪಾರ್ಟಿ ಎಲ್ಲ ಚೆನ್ನಾಗಿದೆ ಸರ್. ನಿಮ್ ಕನ್ಸು ಈಡೇರ್ತಾ ಅಂತ? ಯಾವ್ದು ಸರ್? ಸುದೀಪ್ ಸರ್ ಜೊತೆ ಅವತ್ ನೈಟೇ ಆಯ್ತು. ಏನ್ ಹೇಳಿದ್ರು ಪಾರ್ಟಿ ಮಾಡ್ಬೇಕಾದ್ರೆ? ಏನಿಲ್ಲ ಸರ್, ಅದೇ ಮಾತಾಡಿದ್ರು, ತುಂಬಾ ಖುಷಿ ಇತ್ತು. ಆಮೇಲೆ ಅವ್ರ ಹತ್ರ ಕಲ್ತ್ಕೊಳೋದು ತುಂಬಾ ಇದೆ. ಆಮೇಲೆ ವೆರಿ ವೆರಿ ಹಂಬಲ್ ಅಂಡ್ ಹ್ಯೂಜ್ ಪರ್ಸನಾಲಿಟಿ. ಸೊ ಅದೇ ಎಷ್ಟೋ ವರ್ಷದ ಕನ್ಸುಗಳು ನಮ್ದೆಲ್ಲ ಇದು. ಸೊ ಇಟ್ ವಾಸ್ ವೆರಿ ಗ್ರೇಟ್ ಸರ್. ಬಿಗ್ ಬಾಸ್ ಸೀಸನ್ 11 ರಜತ್ ಬುಜ್ಜಿ ಅವ್ರಿಗೆ ಏನಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿತ್ತು ಅಂತ? ಸರ್ ಅದೇ ಬಿಗ್ ಬಾಸ್ ಅನ್ನೋದು ಎಷ್ಟೋ ಜನರ ಕನಸು ಅದು. ಅಂದ್ರೆ ನಿಮಗೆ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ನಿಮ್ಗೆ ಇಂಥ ಒಳ್ಳೆ ನೇಮು ಫೇಮು ಎಲ್ಲ ಸಿಗೋದು ಅದೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾತ್ರ. ಸೊ ಅದೆಲ್ಲೋ ಆ ಕನಸು ತುಂಬಾ ವರ್ಷಗಳಿಂದ ಇತ್ತು. ಹಲವಾರು ಸೀಸನ್ ಅಲ್ಲಿ ಇನ್ನೇನು ಕರೆಯೋದಾಗಿತ್ತು, ಇಲ್ಲ ಎಲ್ಲೋ ಸ್ಟಾಪ್ ಆಗೋದು, ಇನ್ನೇನು ಹೋಗ್ಬೇಕು ಅನ್ನೋದು ತೀರಾ ಸ್ಟಾಪ್ ಆಗೋದು, ಆ ತರ ಆಗ್ತಾ ಇತ್ತು. ಈ ಸೀಸನ್ ಅಲ್ಲೂ ಫಸ್ಟೇ ಮಾತುಕತೆ ಬಂದಿತ್ತು ನನ್ನ ಹತ್ರ. ಬಟ್ ಆದ್ರೆ ಅದೇನೋ ಸ್ವಲ್ಪ ವಿಷಯಕ್ಕೆ ಸ್ಟಾಪ್ ಆಗೋಯ್ತು. ಆಮೇಲೆ ವೈಲ್ಡ್ ಕಾರ್ಡ್ ಅಂದಾಗ ನಾನು ಮಾಡಲ್ಲ, ಯಾವುದೇ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿದ್ದುಂಟು. ಆಮೇಲೆ ಅದೇ ಸುದೀಪ್ ಸರ್ದು ಈ ತರ ನೆಕ್ಸ್ಟ್ ವರ್ಷ ಡೌಟು ಅಂತ ಹೇಳಿದಾಗ ಚಾನ್ಸಸ್ ಯಾಕೆ ತಗೊಬೇಕು, ಸರಿ ಆಯ್ತು ಆಗಿದ್ದಾಗ್ಲಿ ಅಂತ ನಮ್ದೊಂದು ಸ್ಮಾಲ್ ಟೇಬಲ್ ಒಂದು ಪಾರ್ಟಿ ನಡೀತಾ ಇತ್ತು. ಅವಾಗ ನನ್ನ ಫ್ರೆಂಡ್ಸ್ ಈ ಥರ, ಇಲ್ಲ ಇನ್ನೊಂದು ವರ್ಷ ಯಾಕೆ ಸುಮ್ಮನೆ ಕುತ್ಕೊಂತೀಯ, ಬೇಡ ಹೋಗ್ಬಿಡು, ಚೆನ್ನಾಗಿರುತ್ತೆ, ಆಗೋದಾಗ್ಲಿ, ದೊಡ್ಡ ಮಟ್ಟದಲ್ಲೇ ಹೆಸರು ಮಾಡ್ತೀಯ ಅಂದಾಗ ಎಲ್ಲೋ ನನಗೊಂದು 6 ಸೆನ್ಸ್ ಹೊಡಿತು, ಆಯ್ತು ಹೋಗೋಣ ಅಂತ. ಸೊ ಅವಾಗ ಡಿಸೈಡ್ ಮಾಡಿ ಹೋಗಿದ್ದೆ ಸರ್. ಅಂದ್ರೆ ಅನ್ಕೊಂಡಿದ್ರ ನಾನು ವೈಲ್ಡ್ ಕಾರ್ಡ್ ಮೂಲಕ ಹೋಗೋದೇ ಇಲ್ಲ ಅಂತ ಹೇಳಿದವರು ಟಾಪ್ 3 ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಹೋಗಲ್ಲ ಅಂತ ಯಾವಾಗ ಡಿಸೈಡ್ ಆಗಿದ್ನೋ, ತಿರ್ಗಾ ಯಾವಾಗ ಹೋಗ್ತೀನಿ ಅಂತ ಡಿಸೈಡ್ ಆದ್ನೋ, ಐ ವಾಸ್ ಶ್ಯೂರ್ ದಟ್ ಐ ಆಮ್ ಗೋನಾ ಬಿ ಟಾಪ್ 3 ಅಂತೂ ಇರ್ತೀನಿ ಅಂತ. ಸುದೀಪ್ ಸರ್ ಕೈ ಹಿಡ್ಕೊಂಡು ಆಚೆ ಬರೋದು ನಾನು ಅನ್ನೋದೇ ನಾನು ಫಸ್ಟ್ ಅದೇ ಥಾಟ್ ಇದ್ದಿದ್ದು. ಇಲ್ಲ ಹೋಗ್ಲೇಬಾರ್ದು, ಹೋಗ್ತಾ ಇದೀನಿ ಅಂದ್ರೆ ಆಫ್ಟರ್ ಸೆಟ್ ಆಫ್ ಬೆಂಚ್ ಮಾರ್ಕ್ ಅನ್ನೋದು ನನಗಿತ್ತು ಮನಸ್ಸಲ್ಲಿ. ಸೊ ಐ ಹೋಪ್ಫುಲಿ ಡಿಡ್ ದಟ್. ಅಂದ್ರೆ ಬಿಗ್ ಬಾಸ್ ಸೀಸನ್ 11 ರಜತ್ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಅಂತ? ತುಂಬಾ ಸರ್, ತುಂಬಾನೇ. ಅಂದ್ರೆ ಒಂದು ಪ್ಯಾಕೇಜ್ ಆಫ್ ಮೂಮೆಂಟ್ಸ್ ನ ಅದರಲ್ಲಿ ನಾನು ಗಳಿಸ್ಕೊಂಡ್ಬಂದೆ. ಅಂದ್ರೆ ಸುದೀಪ್ ಸರ್ ಮೇನ್ ಅದರಲ್ಲಿ ಇದು ವಿಷಯಗಳಾಗಿರೋದಾಗ್ಲಿ, ಆಮೇಲೆ ಸುದೀಪ್ ಸರ್ ನಮ್ಮ ಜೊತೆ ಕೋಆರ್ಡಿನೇಟ್ ಮಾಡಿದ ರೀತಿಗಳಾಗ್ಲಿ ಶೋ ಅಲ್ಲಿ, ಆಮೇಲೆ ಸುದೀಪ್ ಸರ್ ಇಂದ ಸಿಕ್ಕಿದ ಗಿಫ್ಟ್ಗಳಾಗ್ಲಿ ನನಗೆ. ಸೊ ಇಟ್ಸ್ ಹೋಲ್ ಪ್ಯಾಕೇಜ್ಡ್ ಮೂಮೆಂಟಮ್ ನನಗೆ. ಬಿಗ್ ಬಾಸ್ ಆಫರ್ ಬಂದಾಗ ಈ ತರ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಮನೆಯವ್ರಿಗೆ ಹೇಳಿದಾಗ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು, ಹಾಗೆ ನಿಮ್ಮ ಪ್ರಿಪರೇಷನ್ಸ್ ಎಲ್ಲ ಹೇಗಿತ್ತು ಅಂತ? ಅದೇ ಫಸ್ಟ್ ಬೇಗ ಹೋಗು, ಅರ್ಜೆಂಟ್ ಆಗಿ ಹೋಗು ಅಂತ ಎಲ್ಲರೂ ತಳ್ಳಿದ್ ನನ್ನ. ಬಟ್ ಆದ್ರೆ ಪ್ರಿಪರೇಷನ್ಸ್ ಏನಿಲ್ಲ ಸರ್. ನಾನು ಅದೇ ಶೋನ ಜಗದೀಶ್ ಅವ್ರು ಇರೋರ್ಗು ನೋಡಿದ್ದೆ. ಅದಾದ್ಮೇಲೆ ಎಲ್ಲೋ ಸ್ವಲ್ಪ ಬೋರ್ ಹೊಡಿತು ನನಗೆ, ನಾನು ನೋಡೋದು ಬಿಟ್ಬಿಟ್ಟಿದ್ದೆ. ನಾನು ಹೋಗ್ತಾ ಇದೀನಿ ಅಂತ ಡಿಸೈಡ್ ಆದಾಗ ಒಂದ್ 2-3 ವಾರ ಹಿಂದೆ ಇದನ್ನ ನೋಡಿದ್ದೆ ನನ್ನ ಶೋಗಳನ್ನ. ಸೊ ಐ ಆಮ್ ಅ ಪರ್ಸನ್, ಯಾವತ್ತು ಐ ಗೋ ಇನ್ ಅ ಫ್ಲೋ ಸರ್. ಅಂದ್ರೆ ಏನು ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಆಮೇಲೆ ನಿಮ್ಗೆ ರಿಯಾಲಿಟಿ ಶೋ ಪ್ಯಾಟರ್ನ್ ನಂಗೆ ವರ್ಕ್ ಆಗೋದು ಇಲ್ಲ. ನೀವು ಬ್ಲಾಂಕ್ ಆಗೋದ್ರೇನೆ ಯು ಕ್ಯಾನ್ ಅಚೀವ್ ಅವರ್ ಸಮಥಿಂಗ್, ಅವ್ರು ಏನಾದ್ರು ಮಾಡಕ್ ಸಾಧ್ಯ ಇರೋದು. ನೀವು ಪ್ಲಾನ್ ಮಾಡ್ಕೊಂಡು ಹೋಗ್ತೀವಿ, ನಾವು ಅದ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ರಿಯಾಲಿಟಿ ಶೋ ಡಸಂಟ್ ವರ್ಕ್ ಲೈಕ್ ದಟ್.
ಅನ್ಕೊಂಡಿದ್ರ ಇಷ್ಟು ಜನರ ಪ್ರೀತಿ ಸಿಗುತ್ತೆ ರಜತ್ ಅವ್ರಿಗೆ ನೇರ ನುಡಿಯಿಂದನೇ ಅಲ್ಲಿ ಒಂದ್ ಸ್ವಲ್ಪ ಕ್ವಾಟ್ಲೆ ಕೊಟ್ರು ಕೂಡ ಜನರಿಗೆ, ಹೌದು. ಬಟ್ ಆ ಕ್ವಾಟ್ಲೆನೆ ಕರ್ನಾಟಕದ ಜನತೆಗೆ ಇಷ್ಟ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಹ್ಮ್. ಆಮೇಲೆ ಇಲ್ಲಿ ನನ್ನ ಫ್ರೆಂಡು ಇವಾಗ ಅವನು ಅದನ್ನೇ ಹೇಳಿ ಕಳ್ಸಿದ್ ನನ್ಗೆಲ್ಲರೂ, ಸ್ವಲ್ಪ ಹುಷಾರು, ಮಾತ್ ಮೇಲೆ ನಿಗಾ ಇರ್ಲಿ, ಆಮೇಲೆ ಏನು ಓಪನ್ ಆಗೆಲ್ಲ ಮಾತಾಡಕ್ ಹೋಗ್ಬೇಡ, ಸ್ವಲ್ಪ ತಗ್ಗಿ ಬಗ್ಗೆ ಇರೋ ಅಂತ. ಬಟ್ ನಾನು ಅಲ್ಲಿ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನ್ ಡಿಸೈಡ್ ಆಗಿದ್ದೊಂದೇ, ಐ ಆಮ್ ಗೋನಾ ಬಿ ದ ವೇ ಐ ಆಮ್ ಅಂತ. ಹ್ಮ್. ಅಂದ್ರೆ ಅದು ಜನರಿಗೆ ಇಷ್ಟ ಆಗ್ತಿ, ಯಾಕಂದ್ರೆ ಇವಾಗ ನನಗೆ ಹಲವಾರು ಜನ ಫ್ರೆಂಡ್ಸ್ ಇದ್ದಾರೆ, ಆಮೇಲೆ ಹಲವಾರು ಜನ ಪರಿಚಯ ಇದ್ದಾರೆ. ನಾನು ಇವಾಗ ಹೆಂಗಿದ್ದೀನೋ ಹಂಗಿರೋದಕ್ಕೇನೆ ಜನ ನನ್ನ, ಐ ಮೀನ್ ನನ್ನ ಫ್ರೆಂಡ್ಸ್ ಸರ್ಕಲ್ ನನ್ನ ಇಷ್ಟಪಟ್ಟಿದ್ದು. ಸೊ ಇಷ್ಟಪಡ್ತಾರೆ ಅಂದ್ರೆ ಮೈಟ್ ಬಿ ಜನಕ್ಕೂ ಇಷ್ಟ ಆಗ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಎಲ್ಲೋ ಇತ್ತು. ಸೊ ಅದು ಲಕಿಲಿ ನನಗೆ ಈ ಮಟ್ಟಕ್ಕೆ ಪ್ರೀತಿ ಕೊಡ್ತಾರೆ, ಈ ಮಟ್ಟಕ್ಕೆ ಒಂದು ರೆಕಗ್ನೈಸೇಷನ್ ಸಿಗುತ್ತೆ. ಆಮೇಲೆ ಎಲ್ಲಿ ಹೋದ್ರು ಇವಾಗ ಅದೇ ಬಚ್ಚಿಕೊಂಡೇ ಹೋಗ್ಬೇಕಾಗಿದೆ ಹೊತ್ತು ಓಪನ್ ಆಗಂತೂ ಓಡಾಡಕ್ಕಾಗ್ತಾ ಇಲ್ಲ. ಅದೊಂದಿದೆ. ಇವಾಗ ಎಲ್ಲೇ ಹೋದ್ರು ನಿಮ್ದೊಂದು ಟ್ಯಾಗ್ ಲೈನ್ ಆಡಾಗ್ತಿದೆ, ತಾಯ್ನಾಡಿನ ಮಗ ಅಂತ ಹೇಳ್ಬಿಟ್ಟು. ಹೌದು. ಸೊ ಬಿಗ್ ಬಾಸ್ ರಜತ್ ಜೊತೆಗೆ ತಾಯ್ನಾಡಿನ ಮಗ ಮತ್ತೆ ಪುಣ್ಯಕ್ಷೇತ್ರದ ಮಹಾಪುರುಷ ಈ ತರದ ಎಲ್ಲಾನು ನೋಡ್ತಿದ್ದ ಹೆಂಗ್ ಅನಿಸ್ತದೆ ಅಂತ? ಸರ್ ಅದು ಸುದೀಪ್ ಸರ್ ಹೇಳಿದಿಕ್ಕೆ ಅಷ್ಟು ದೊಡ್ಡ ಮಟ್ಟಿಗೆ ಹೆಸರೈತೆ ಹೊರತು ಅದು ಏನು ಇರ್ಲಿಲ್ಲ. ಅದೊಂದು 2-3 ಸತಿ ಸುಮ್ನೆ ಟ್ರಿಪ್ಗೆ ಹೋಗಿದ್ದಷ್ಟೇ. ಬಟ್ ಅದೇ ಅದು ಸುದೀಪ್ ಸರ್ ಹೇಳಿದ ರೀತಿ ಇತ್ತಲ್ಲ, ಅದೇನೋ ಜನಕ್ಕೆ ತುಂಬಾನೇ ಇಷ್ಟ ಆಗೋಯ್ತು. ಸೊ ಅದನ್ನು ಸೇರಿಸ್ಬಿಟ್ರು ಜೊತೆಗೆ. ಅದ್ರಲ್ಲಿ ನಿಮ್ಮ ವೈಫ್ ಅಕ್ಷತಾ ಅವರು ಹಾಗೇನೆ ತಾಯಿ ಅವ್ರಿಗೆ ಕೂಡ ಹೇಳ್ತಿದ್ರು, ಸೊ ತಾಯ್ನಾಡು ಅಂತಂದ್ರೆ. ಸೊ ಗ್ರ್ಯಾಂಡ್ ಫಿನಾಲೆ ಅಲ್ಲೇನೆ ಅದೊಂಥರ ನಿಮ್ ಕ್ವಾಟ್ಲೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಜನಕ್ಕೆಲ್ಲನೂ ಸಹ. ಸೊ ನೆಕ್ಸ್ಟ್ ನೀವಾಗಿರ್ಬೋದು ಸುದೀಪ್ ಅವ್ರಾಗಿರ್ಬೋದು ಒಟ್ಟಿಗೆ ತಾಯ್ನಾಡಲ್ಲಿ ಯಾವತ್ತೂ ಪಾರ್ಟಿ ಮಾಡ್ತೀರಾ ಅಂತ? ಅಯ್ಯೋ, ಅಷ್ಟು ದೊಡ್ಡ ಆಸೆ ಎಲ್ಲ ಇಲ್ಲ ಸರ್ ನನಗೆ. ನಾನು ಮನೆಗೆ ಹೋಗ್ಬಿಟ್ಟು ನೆಮ್ಮದಿಯಾಗಿ ಪಾರ್ಟಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಓಕೆ, ಅಲ್ಲೆಲ್ಲ ಬೇಡ. ಬಿಗ್ ಬಾಸ್ ಇಂದ ರಜತ್ ಅವ್ರು ಏನ್ ಕಲ್ತ್ರು ಅಂತ? ಸರ್ ಅದೇ ಸರ್, ಅದೇ ಏನೇ ಇದ್ರು ಓಪನ್ ಆಗಿ ಮಾತಾಡ್ಬೇಕು. ಅಂದ್ರೆ ನೀವು ಒಳಗೊಂದು ಹೊರಗೊಂದು ಹಿಡ್ಕೊಂಡು ಡ್ರಾಮಾ ಗಿಮಾ ಮಾಡಿದ್ರಿಂದ ದೇವರಾಣೆಗೂ ಜನರಿಗಂತೂ ಇಷ್ಟ ಆಗಲ್ಲ. ಸೊ ನೀನ್ ಹೆಂಗಿದ್ಯೋ ಹಂಗೆ ಇರಪ್ಪ ಜೀವನ ಅನ್ನೋದು ಕಲ್ಸ್ಕೊಡ್ತು ನನಗೆ. ಅಂದ್ರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಅಕ್ಷತಾ ಅವ್ರಾಗಿರ್ಬೋದು, ನಿಮ್ಮ ಮಗು ಆಗಿರ್ಬೋದು, ಎಷ್ಟು ಮಿಸ್ ಮಾಡ್ಕೊಂಡ್ರೆ ಬಿಗ್ ಬಾಸ್ ಅಲ್ಲಿ ಇರ್ಬೇಕಾದ್ರೆ? ಸರ್ ಯೂಶಲಿ ಅದೇ, ನಾನು ಮನೇಲಿ ಇದ್ದಾಗ್ಲೂ ಜಾಸ್ತಿ ಮನೇಲಿ ಇರ್ತಿರ್ಲಿಲ್ಲ ಸರ್, ಆಚೆನೆ ಓಡಾಡೋದು ಜಾಸ್ತಿ ನಾನು. ಸೊ ನನಗೆ ಅದರಿಂದ ತುಂಬಾ ತೀರಾ ದೊಡ್ಡ ಡಿಫ್ರೆನ್ಸ್ ಅನ್ಸಿಲ್ಲ. ಬಟ್ ಅದೇ ನನ್ನ ಮಗಳನ್ನ ಒಂದೊಂದ್ಸತಿ ಮಿಸ್ ಮಾಡ್ಕೊಂತ ಇದ್ದೆ. ಎಷ್ಟು ಅದೇ ಮಾತಾಡ್ತಾ ಇದ್ದ ರೀತಿ ಆಗಿದ್ದು ಅಲ್ಲಿ ಒಂದೊಂದ್ಸತಿ ನೆನ್ಸ್ಕೊಳೋದು, ಅದ್ ನೆನಪಾದಾಗ ಬೇಜಾರಾಗೋದೇ ಹೊರತು ಅದರ್ವೈಸ್ ಐ ವಾಸ್ ಫೈನ್. ನೀವು ಹೇಳ್ತಾ ಇದ್ರೆ ರಿಯಾಲಿಟಿ ಶೋಗೆ ಹೋಗ್ಬೇಕಾದ್ರೆ ನಾವು ಫುಲ್ ಬ್ಲಾಂಕ್ ಆಗಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು, ಆದ್ರೆ ಬಿಗ್ ಬಾಸ್ ಅಂತ ಬಂದಾಗ ಅಲ್ಲಿ 17 ಜನ ಕಂಟೆಸ್ಟೆಂಟ್ಸ್ ಇರ್ತಾರೆ. ಸೊ ಒಬ್ಬೊಬ್ಬರ ಮೈಂಡ್ ಸೆಟ್ ಒಂದೊಂದು ರೀತಿ ಅಂತ ವಿಭಿನ್ನವಾಗಿರುತ್ತೆ. ಅದ್ರಲ್ಲೂ ನೀವು ಮಾತ್ರ ಡೇರ್ ಡೆವಿಲ್. ಸೊ 2 ಮಾತೇ ಇಲ್ಲ, ಅಲ್ಲೇಡ್ರ ಅಲ್ಲೇ ಬಹುಮಾನ. ಸೊ ನಾನು ಅವ್ರ ಮುಂದೆ ಸರ್ವೈವ್ ಆಗ್ತೀನಿ ಅಂತ ಅನ್ಕೊಂಡಿದ್ರ ಅಂತ? ಸರ್ ಅದೇ, ಇವಾಗ ನಾನು ಪ್ರತಿ ಸತಿ ಹೇಳೋ ತರ, ನಾನು ಮಾಡಿರೋ ಇಷ್ಟು ರಿಯಾಲಿಟಿ ಶೋ ಒಂದು ತೂಕಕ್ಕೆ ಹಾಕಿದ್ರೆ ಬಿಗ್ ಬಾಸ್ ಅನ್ನೋ ವೇದಿಕೆನೆ ಒಂದು ತೂಕ ಆಗುತ್ತೆ. ಆಮೇಲೆ ಆ ಶೋಲ್ ಎಂತೆಂತವ್ರನ್ನ ಕರ್ಕೊಂಡ್ಬಂದ್ ಹಾಕ್ತಾರೆ ಅಂದ್ರೆ, ಇವಾಗ ನಾವು ಕಿರಾತಕರಂದ್ರೆ ನಮಗಿಂತ ಇನ್ನ ಇರ್ತಾರೆ ಅಲ್ಲಿ, ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾ ದೊಡ್ಡ ಕಷ್ಟ ಇತ್ತು. ಬಟ್ ನನಗೆಲ್ಲೋ ಮನ್ಸಲ್ಲಿತ್ತು, ನನ್ನ ವಿಷಯಕ್ಕೆ ಯಾರು ಬಂದಿಲ್ಲ, ನಾನು ಯಾರ ವಿಷಯಕ್ಕೆ ಹೋಗಲ್ಲ ಅಂತ. ಬಟ್ ಲಕಿಲಿ ಐ ಮ್ಯಾನೇಜ್ ಟು ಹ್ಯಾಂಡಲ್ ದೆಮ್. ಅದು ತುಂಬಾ ಖುಷಿ ಇದೆ. ಅಂದ್ರೆ ನನ್ನ ವಿಷಯದವರೆಗೂ ಬರ್ದೆ ಹ್ಯಾಂಡಲ್ ಮಾಡಿದೆ, ಅದು ಹೆಂಗೋ ಮಾಡಿದೆ ಒಟ್ನಲ್ಲಿ. ಅಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ್ ಕಾಟ ತಪ್ಪಿಲ್ಲ ಅಂದಂಗೆ. ಸೊ ಬಿಗ್ ಬಾಸ್ ಮುಗಿದ್ರು ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಹೋದ್ರು ಕೂಡ ನಿಮ್ಮ ಬಾಸ್ ಕಾಟ ಅಂತೂ ನಿಮ್ಗೆ ತಪ್ಪಿದ್ದಿಲ್ಲ. ಚೈತ್ರ ಅವ್ರು ಅಲ್ಲೂ ಬಂದಿದ್ದಾರೆ. ಸೊ ಬಾಸ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಆಕ್ಚುಲಿ ಅದು ಈ ತರ ವರ್ಕೌಟ್ ಆಗಿದೆ ಆಚೆಗಡೆ. ಆಮೇಲೆ ಇಷ್ಟು ಜನ ಅದನ್ನ ಇಷ್ಟಪಟ್ಟಿದ್ದಾರೆ ಅನ್ನೋದು ನಮಗೂ ಒಳಗ್ ಗೊತ್ತಿರ್ಲಿಲ್ಲ. ಬಟ್ ಅದು ತುಂಬಾ ಚೆನ್ನಾಗಿತ್ತು ಜರ್ನಿ ನಂದು ಚೈತ್ರ ಅವ್ರದೆಲ್ಲ. ಒಳಗೆ ತುಂಬಾ ನಗಾಡ್ಕೊಂಡು ಒಂಥರ ಫನ್ ಇತ್ತು. ಹೌದು, ಎಕ್ಸ್ಟ್ರೀಮ್ ಜಗಳಗಳು ನನ್ಗೂ ಅವ್ರಿಗಾಗಿದೆ. ಬಟ್ ಅದೇ ಇಲ್ಲಿ ಈ ಶೋಗ್ ಬಂದಾಗ ನನಗಂತೂ ಖುಷಿ ಆಯ್ತು. ಯಾಕಂದ್ರೆ ಅಲ್ಲಿದ್ದ ಒಂದು ಪ್ಯಾಟರ್ನ್ ಅಲ್ಲಿ ಅಷ್ಟು ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೊಂದು ಪ್ಯಾಟರ್ನ್ ಇತ್ತು. ಸೊ ಇವಳು ಬಂದ್ರೆ ಅಟ್ಲೀಸ್ಟ್ ಮಾತಾಡಕ್ಕಾದ್ರೂ ಇನ್ ಸಿಗ್ತಾರಲ್ಲ ಅನ್ನೋದು ಒಂದು ಖುಷಿ ಆಯ್ತು ಶೋ ಅಲ್ಲಿ ನೋಡಿ ಅವ್ರನ್ನ. ಒಂದು ಕ್ಲಾರಿಫಿಕೇಶನ್ ಬೇಕಾಗಿದೆ. ಚೈತ್ರ ಅವ್ರು ಬಂದಿದ್ದಕ್ಕೆ ಭವ್ಯ ಅವ್ರ ಎಕ್ಸಿಟ್ ಆದ್ರೆ ಅಥವಾ ಭವ್ಯ ಅವ್ರ ಎಕ್ಸಿಟ್ ಆದ್ಮೇಲೆ ಚೈತ್ರ ಅವ್ರು ಬಂದ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ? ಅನ್ಸಿರೋ ಪ್ರಕಾರ, ಇಲ್ಲ ವಿಷಯ ತಿಳ್ಕೊಂಡಿರೋ ಪ್ರಕಾರ, ಭವ್ಯ ಎಕ್ಸಿಟ್ ಆಗಿದ್ದಕ್ಕೆ ಚೈತ್ರ ಬಂದ್ರು. ಅದೇನೋ ಸ್ವಲ್ಪ ಅದೇನೋ ಮಾತುಕತೆಯಲ್ಲಿ ಇದಾಗಿ ಭವ್ಯ ಅವ್ರು ಬರ್ದೇ ಹೋದ್ರು. ಮೈಟ್ ಬಿ, ಗೊತ್ತಿಲ್ಲ, ಬರಬಹುದು ಅಂತಾನೂ ಇದೆ ಮಾತುಕತೆ, ಗೊತ್ತಿಲ್ಲ ಇನ್ನ. ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಮ ಬಾಸ್ ಚೈತ್ರ ಅವರು ನಿಮ್ಗೋಸ್ಕರ ಒಂದು ಹಾಡನ್ನ ಹಾಡ್ತಾರೆ, ಬಾ ಬಾರೋ ಶಿಷ್ಯ ಅಂತ ಹೇಳ್ಬಿಟ್ಟು. ಅದು ಎವ್ರಿ ಸಿಕ್ಕಾಪಟ್ಟೆ ಒಂದು ರೀಲ್ಸ್ ಅಲ್ಲಂತೂ ತುಂಬಾ ಸದ್ ಮಾಡೋದಕ್ಕೆ ಕ್ರಿಯೇಟ್ ಆಗುತ್ತೆ. ಏನ್ ರಸಿಕಾ ಅಂದ್ಬಿಡ್ತಾರೆ, ಭಯ ಆಗೋಯ್ತು ಅಂತ. ನಾನು ಏನ್ ಆಡ್ತಾಳು ಇಡು ಅಂತ ನಿಮಿಷ ನೋಡಿದ್ದು ಇದೆ, ಏನ್ ಹಿಂಗ ಅಂತ. ಆಮೇಲೆ ತಿರ್ಗಿಸಿದಾಗ ಓಕೆ ಅಂತ. ನಾನು ಅದನ್ನೇ ಅಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದೆ, ಸುದೀಪ್ ಸರ್ ಕೈ ಇಟ್ಕೊಂಡು ಆಚೆ ಬರ್ತೀನಿ ಇರು ಅಂತ. ಬಟ್ ಆದ್ರೆ ಅದ್ ಬೇಡ, ಸುಮ್ನೆ ಯಾಕೆ ಶಾಪ ಹಾಕ್ಬಿಡ್ತಾಳೆ ಸರ್, ಮೊದ್ಲೇ ಸರಿ ಇಲ್ಲ, ಕೈ ಎಲ್ಲ ಮಂತ್ರ ಆಗ್ತಾ ಇರ್ತಾಳೆ. ಅದಕ್ಕೆ ನಾನು ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೆ, ಹೋಗೋಣ ಆಮೇಲೆ ಮಾತಾಡೋಣ ಅಂತ. ತಮಾಷೆಗೆ ಮಾಡಿದ್ದು. ಸೊ ಇಟ್ಸ್ ಓಕೆ.
ನಿಮ್ಮ ಮತ್ತೆ ಚೈತ್ರ ಅವರ ಕ್ವಾಟ್ಲೆ ಜೊತೆಗೆ ನೀವು ತಾಯ್ತ ಕಟ್ಟೋದಾಗಿರ್ಬೋದು, ಅವ್ರ ಚೀಟಿ ಬರೆಯುವಂತದ್ದಾಗಿರ್ಬೋದು ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ಎಷ್ಟ್ ಜನಕ್ಕೆ ತಾಯ್ತ ಕಟ್ರಿ, ಅವ್ರ ಎಷ್ಟ್ ಜನಕ್ಕೆ ಚೀಟಿ ಬರೆದ್ರು ಅಂತ? ಅದೇ ಅದೇನೋ ಒಂದ್ ಸುಮ್ನೆ ಹೇಳ್ಬೇಕಲ್ಲ ಅಂತ ಫ್ಲೋ ಹೇಳಿದ್ದು. ಬಟ್ ಅದೇ ಅದು ತುಂಬಾನೇ ತೀರಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಬಿಟ್ಟಿದೆ ಆಚೆ. ಅಲ್ಲಿ ನಂದು ಆಕ್ಚುಲಿ ಏನಾಯ್ತು ಅಂದ್ರೆ ಸರ್, ಶೋ ಪ್ಯಾಟರ್ನ್ ಆದಾಗ ನನ್ಗೆ ಹಲವಾರು ಕನ್ಸುಗಳು ಕಟ್ಕೊಂಡು ನಾನು ಆ ಶೋಗೆ ಹೋಗಿದ್ದವನು. ಬಟ್ ಹೋಗಿದ್ ಫಸ್ಟ್ ವಾರನೇ ನನ್ನ ಕಳ್ಪೆ ಕಳಿಸ್ಬಿಡ್ತಾರೆ. ಸೊ ಅದೆಲ್ಲ ನಂಗೆ ತೀರಾ ಡಿಸ್ಟರ್ಬ್ ಮಾಡ್ತದ್ದು. ನಾನು ಅವತ್ತು ಡಿಸೈಡ್ ಮಾಡಿದವನು, ನನಗೆ ಯಾರ್ಯಾರು ಕಳ್ಪೆ ಕೊಟ್ರೋ ಅವ್ರನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ. ಬಟ್ ಅದು ಹೇಳಿದ್ದಂಗೆ ಆಗೋಯ್ತದು. ಎಲ್ಲಾರನ್ನೂ ಆಚೆ ಕಳ್ಸೆ ನಾನು ಮಾಡಿದೆ. ಮೈಟ್ ಬಿ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಮೈ ಪರ್ಫಾರ್ಮೆನ್ಸ್ ಅಂಡ್ ಜನಕ್ಕೆ ನಾನು ಲಕಿಲಿ ಇಷ್ಟ ಆದೆ. ನಾನು ಇಷ್ಟ ಆಗಿದ್ದಕ್ಕೇನೆ ನನ್ನ ಆ ಮಟ್ಟಕ್ಕವರೆಗೂ ಕರ್ಕೊಂಡೋಗಿ ನಿಲ್ಸಿದ್ರೆ ಹೊರತು ಅದು ನಾನೇನೋ ಮಾಡ್ಬಿಟ್ಟೆ ಇಲ್ಲ ನಂದೇನೋ ಇದಾಗೋಯ್ತು ಅಂತಿಲ್ಲ. ನನ್ನ ಜನಕ್ಕೆ ಹತ್ರ ಆದೆ. ಸೊ ಆ ವಿಷಯದಲ್ಲಿ ತುಂಬಾ ಖುಷಿ ಇದೆ ಸರ್. ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ಪ್ರಕಾರ ಬೆಸ್ಟ್ ಕಂಟೆಸ್ಟೆಂಟ್ ಯಾರು? ತುಂಬಾ ಇರಿಟೇಟಿಂಗ್ ಕಂಟೆಸ್ಟೆಂಟ್ ಅಂದ್ರೆ ಯಾರಾಗಿದ್ರು ಅಂತ? ಸರ್ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ನನ್ನ ಪ್ರಕಾರ ಮಂಜು ಸರ್. ತುಂಬಾ ಚೆನ್ನಾಗಿ ಗೇಮ್ ಆಡೋನು. ಅಂದ್ರೆ ಎಲ್ಲಾ ವಿಷಯನೂ ನೀಟಾಗಿ ಕ್ರ್ಯಾಕ್ ಮಾಡಿ ಗೇಮ್ ಆಡೋದು. ಇರಿಟೇಟಿವ್ನು ಅವನೇ. ಅಂದ್ರೆ ಒಂದು ಗೇಮ್ನ ಬೇರೆ ತರ ತಿರ್ಗ್ಸೋದಾಗ್ಲಿ ಇದು ಮಾಡೋದಾಗ್ಲಿ ಒಳ್ಳೆ ಪರ್ಫಾರ್ಮರು. ಇನ್ ದ ಸೇಮ್ ವೇ ಇರಿಟೇಟಿಂಗ್ ಪರ್ಫಾರ್ಮರು ಮಂಜುನೇ. ಓಕೆ. ಇನ್ನ ಒಂದು ಟಾಕ್ ಇದೆ, ನೀವಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಹನುಮಂತ್ ಅವರಾಗಿರ್ಬೋದು, ಡಿ ಬಾಸ್ ಅವರ ಅಭಿಮಾನಿಗಳಾಗಿರೋದ್ರಿಂದ ಟಾಪ್ 3 ಬಂದಿದ್ದಾರೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಮ್ಮ ಬಾಸ್ ಅಭಿಮಾನಿಗಳು ನಾವೆಲ್ಲ ಗೆಲ್ಸಿದೀವಿ ಅಂತ ಹೇಳ್ಬಿಟ್ಟು 3 ಜನಕ್ಕೂ ಟಾಪ್ 3 ಅಲ್ಲಿ ಬರ್ಸಿದೀವಿ ಅಂತ. ಇರ್ಲಿ ಸರ್, ಅದು ತೀರಾನ ಖುಷಿ ಇದೆ. ನಾವು ಅಯ್ಯೋ ನಮ್ ಬಾಸ್ ಫ್ಯಾನ್ಸ್ ಗೆಲ್ಸವ್ರೆ ನಮ್ನ ಅಂದ್ರೆ ಅದಕ್ಕಿಂತ ಖುಷಿ ಬೇರೆನಿದೆ. ಏನ್ ತೊಂದ್ರೆ ಇಲ್ಲ. ಬಟ್ ಹನುಮಂತು ಡಿ ಬಾಸ್ ಫ್ಯಾನ್ ಅಲ್ಲ ಅನ್ಸುತ್ತೆ ಸರ್. ಅದು ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂತದ್ದು. ನಾವು ಇನ್ಸ್ಟಾಗ್ರಾಮ್ ಸ್ವೈಪ್ ಮಾಡ್ಬೇಕಾದ್ರೆ ಸುಮಾರು ಒಂದಷ್ಟು ಬಂತು. ಸೊ ಹನುಮಂತು ಡಿ ಬಾಸ್ ಅಭಿಮಾನಿ. ರಜತ್ ಅವ್ರು ಮೊದಲೇ ಹೇಳ್ಬೇಕಾಗಿಲ್ಲ, ನಿಮ್ಮ ರೆಸ್ಟೋರೆಂಟ್ ಓಪನಿಂಗ್ ಎಲ್ಲ ದರ್ಶನ್ ಅವ್ರು ಬಂದಿದ್ರು. ತ್ರಿವಿಕ್ರಮ್ ಅವರು ಸಹ ಯಾವ್ದೋ ಒಂದು ಸಂದರ್ಶನದಲ್ಲಿ ಹೇಳಿದ್ರು, ಇನ್ಸ್ಪಿರೇಷನ್ ಯಾರು ಅಂತಂದಾಗ ದರ್ಶನ್ ಅವರು. ಅವರ ನಡೆದು ಬಂದಿರುವಂತ ರೀತಿ ನಂಗೆ ತುಂಬಾ ಇಷ್ಟ ಆಯ್ತು ಅಂತ. ಸೊ ಹಾಗಾಗಿ ಅವರೆಲ್ಲ ಮೇ ಬಿ ಮೇಮ್ಸ್ ಏನಾದ್ರು ಮಾಡಿದ್ರ ಅಂತ. ಮಾಡ್ಲಿ ಸರ್, ಏನ್ ತೊಂದ್ರೆ ಇಲ್ಲ. ಏನ್ ನಮ್ ದೇವ್ರು ಭಕ್ತಾದಿಗಳು ಗೆಲ್ಸವ್ರೆ ಅಂದ್ರೆ ನಮ್ಗೆ ಅದರಿಂದ ಖುಷಿ ಏನೈತೆ. ಒಳ್ಳೇದೇ ಸರ್. ಓಕೆ. ಅಂಡ್ ಇನ್ನೊಂದೇನಂತಂದ್ರೆ, ನಿಮ್ಮ ಪ್ರಕಾರ ಯಾರು ತುಂಬಾ ಸ್ಟ್ರಾಟಜಿ ಮಾಡ್ತಿದ್ರು ದೊಡ್ಡ ಮನೆಯಲ್ಲಿ ಅಂತ? ಸರ್ ತ್ರಿವಿಕ್ರಮು, ಮಂಜು, ಹನುಮಂತು, ನಾನು. ಅದು ಬಿಟ್ರೆ ಯಾರಿಲ್ಲ ಸರ್ ಅಷ್ಟೇ. ಸ್ಟ್ರಾಟಜಿ ಅಂದ್ರೆ ಯಾವ ತರ ಅಂದ್ರೆ ಗೇಮ್ ಅಂತ ಬಂದಾಗ ಸ್ಟ್ರಾಟಜಿ ಮಾಡೋರು. ಆಮೇಲೆ ಇನ್ ಮಿಕ್ಕಿದನು ಅಷ್ಟೇ. ತ್ರಿವಿಕ್ರಮ್ ಖರಾಬ್ ಸ್ಟ್ರಾಟಜಿಕ್ ಕಿಂಗ್ ಅವನು. ಆದ್ರೆ ಎಲ್ಲೂ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಅವನದೈತು ಒಂದ್ ಪಾಡೆ ಸೈಲೆಂಟ್ ಆಗಿ ನೋಡೋನು, ಕೊಡ್ತೀನಿ ನಿನ್ ಕೆಲಸ ಸೈಲೆಂಟ್ ಆಗಿ ಕೊಡೋನು. ಆದ್ರೆ ಅದು ಗೊತ್ತಾಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಲೆವೆಲ್ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್. ಸೊ ನಿಮ್ಗಳ ಮಧ್ಯೆ ಏನೇ ಆದ್ರೂ ಕೂಡ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, 3 ಜನ ಒಂದ್ ದಮ್ ಮಾಡ್ಕೊಂಡು ಎಲ್ಲ ಅಲ್ಲಿ ಆ ಕಾನ್ವರ್ಸೇಷನ್ ನಾನಿಲ್ಲ. ಇವ್ರಿಬ್ರು ಮಾಡ್ಕೊಂಡಿದ್ದು ಆ ಕಾನ್ವರ್ಸೇಷನ್ ನಾನಿಲ್ಲ. ಬಟ್ ಆದ್ರೆ ಅದೇ ಅದು ಬಂದಿದ್ ಸ್ಟಾರ್ಟಿಂಗ್ ವಾರ. ನಾನು ಆ ವಿಷಯಕ್ಕೆ ಎಷ್ಟೋ ನನಗೂ ಮಂಜುಗೂ ಜಗಳ ಆಗಿದೆ. ಏನ್ ನೀವು ಡಿಸೈಡ್ ಮಾಡ್ಬಿಡ್ತೀರಾ ಕ್ಯಾಪ್ಟನ್ ನ, ನೀವ್ ಮಾಡ್ಬಿಡ್ತೀರಾ ಅನ್ಬಿಟ್ಟು ಆ ಮಾತಲ್ಲಿ ನಾನಿರ್ಲಿಲ್ಲ. ಇವ್ರಿಬ್ರು ಮಾತಾಡ್ಕೊಂಡಿದ್ರು. ಬಟ್ ಅದೇ ಅದು ನನ್ಗೆಲ್ಲ ಸ್ವಲ್ಪ ಲೈಟ್ ಆಗಿ ಎಫೆಕ್ಟ್ ಆಗಿತ್ತು. ಅದನ್ನ ನಾನು ಮಾತಾಡಿ ಕ್ಲಾರಿಫಿಕೇಶನ್ ತಗೊಂಡೆ. ಸೊ ದಟ್ಸ್ ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಅಂತೂ ಇರಲ್ಲ. ನೀವು ಯಾವಾಗ್ಲೇ ಹೇಳ್ತಾ ಇದ್ರಿ ಐಸ್ ಸಿಗರೇಟ್ ಮಾತ್ರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಐಸ್ ಸಿಗರೇಟ್ ಗಾಗಿ ಯಾವತ್ತಾದ್ರೂ ನೀವಾಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಉಗ್ರ ಮಂಜು ಆಗಿರ್ಬೋದು ಜಗಳ ಆಡಿದ್ದುಂಟ? ಹೊಡೆದಾಡಿದ್ವಿ ಸರ್. ಹೊಡೆದಾಡಿದ್ರಾ? ಅಯ್ಯೋ ಒಂದ್ಸತಿ ಏನಾಗೋಯ್ತು, ಪಾಪ ನಮ್ ಗೋಲ್ಡ್ ಸುರೇಶು ಒಳ್ಳೆಯವನಂದ್ರೆ ಒಳ್ಳೆಯವನು ಸರ್. ಮಂಜುಗ್ ಮಾತ್ರ ಕೊಡೋನು. ನಮ್ಗೆ ಯಾರಿಗೂ ನಮ್ಗೆ ಅದು ಎಂತ ಇರಿಟೇಷನ್ ಅಂದ್ರೆ ನಮ್ದು ಬೇಗ ಖಾಲಿ ಆಗ್ಬಿಡೋದು. ಆಮೇಲೆ ನಮ್ಗೆ ಒಂದೊಂದ್ಸತಿ ಟೆನ್ಷನ್ ಆಗೋದು. ಟಾಸ್ಕ್ಗಳು ಸೋದ್ಗಿದ್ದಾಗ ಅದೊಂಥರ ಫ್ರಸ್ಟ್ರೇಷನ್. ಏನಾದ್ರೂ ಸಿಗ್ಬೇಕಲ್ಲ. ಒಂದ್ಸತಿ ನಾನು ದೇವ್ಬಿಟ್ಟಿದ್ದೆ, ಯಾರಿಗೂ ಗೊತ್ತಿಲ್ಲ ವಿಷಯ, ಇವತ್ತವರೆಗೂ ಗೊತ್ತಿಲ್ಲ. ಒಳಗ್ ಹೋಗಿದ್ವಿ ಇದ್ರಲ್ಲಿ ಇದು ಸ್ಟೋರ್ ರೂಮ್ಗೆ. ಅವಾಗ ಫ್ರೆಶ್ ಆಗಿ ಕಳ್ಸಿದ್ರು. ಇವ್ನ್ ಹೆಂಗಾದ್ರೂ ಹೊಡೆಯಲ್ವಲ್ಲ, ಅವನ್ಗ ಹೋಗ್ತಾನೆ. ಇದು ಡಾಕ್ಟರ್ದು ತುಂಬಾ ಪ್ರಾಬ್ಲಮ್. ಅವ್ನ ಎತ್ತಿ ಜೇಬ್ಗೆ ಹಾಕೊಂಡು ನಮ್ದೆಲ್ಲ ತಗೊಂಬಂದೆ ನಾನು ಆಚೆ. ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ಸುಮ್ನಾಗ ಹೋಗಿದ್ದೆ. ಯಾರಿಗೂ ಗೊತ್ತಿಲ್ಲ ವಿಷಯ. ಆಮೇಲೆ ಆ ವಿಷಯಕ್ಕೆ ನನ್ ಪ್ರಕಾರ ತ್ರಿವಿಕ್ರಮ್ಗೆ ಎಲ್ಲೋ ಲೈಟ್ ಆಗಿ ಡೌಟ್ ಇದೆ. ಅದನ್ನ ಕೇಳಿಲ್ಲ ಯಾವತ್ತೂನು. ಆಮೇಲೆ ಮೆತ್ತಗೆ ತ್ರಿವಿಕ್ರಮ್ ಹಾಕೊಂಡು ನಾವು ಶೇರಿಂಗ್ ಮಾಡಿದ್ದು ಇದೆ. ಬಟ್ ಅದೇ ನಾವ್ ಒಂದ್ಸತಿ ತ್ರಿವಿಕ್ರಮ್ಗೆಲ್ಲ ಮೋಸ ಮಾಡಿದ್ವಿ ನಾವು ವಿಷಯದಲ್ಲಿ. ಅವ್ನ್ ಹೊಡೆದ್ ಬಿಡೋದು, ಜಾಸ್ತಿ ಹೊಡೆದ್ ಬಿಡೋದು, ಕಮ್ಮಿ ಕೊಡೋದು, ಅದೆಲ್ಲ ಮಾಡಿದೀನಿ. ಓಕೆ. ಸೊ ಎಲ್ಲೋ ಒಂದ್ ಕಡೆ ಸುದೀಪ್ ಅವ್ರ ಕಡೆಯಿಂದ ಬುಜ್ಜಿ ಅಂತ ಕರ್ಸ್ಕೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಆಸೆ ಇತ್ತು ಬಿಗ್ ಬಾಸ್ ಮನೆಯಲ್ಲೇನೆ. ಹೊರಗಡೆ ಬಂದ್ಮೇಲೆ ಸುದೀಪ್ ಸರ್ ಬುಜ್ಜಿ ಅಂತ ಕರೆದ್ರ? ಇಲ್ಲ, ಅದನ್ನ ನನ್ ಪ್ರಕಾರ ಸರ್ರು ಮರ್ತೋಗಿದ್ದಾರೆ ಅನ್ಸುತ್ತೆ. ನಾನು ಅದನ್ನ ಏನು ಕೇಳಕ್ ಹೋಗಿಲ್ಲ. ಏನ್ ಅವ್ರ ಮುಂದೆ ಇದ್ರೆ ಅವ್ರನ್ನ ಅಡ್ಮೈರ್ ಮಾಡೋದೇ ಆಗೋಗುತ್ತೆ ಕೆಲಸ ನಮ್ಗೆ. ಸುಮ್ನೆ ಅವ್ರನ್ನ ನೋಡ್ಕೊಂಡೇ ನಿಂತಿರೋ ಕೆಲ್ಸಗಳಾಗೋಗುತ್ತೆ. ಏನು ಬೇರೆ ಮಾತು ಬರಲ್ಲ ಅಲ್ಲಿ ನಿಮ್ಗೆ. ಆ ಟೈಮಲ್ಲಿ ಸುಮ್ನೆ ಎಂಜಾಯ್ ಗೋ ಇನ್ ದ ಫ್ಲೋ ಅಂತೀವಲ್ಲ, ಅದು ಮಾಡ್ತೀವಿ ಹೊರತು ಅಲ್ಲೇನು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ನಿಮ್ಗೆ. ನಿಮ್ಗೆ ಆ ಮಾತು ಬರೋದು ಕಷ್ಟ ಆ ಟೈಮಲ್ಲಿ.
ಸೊ ಅದಕ್ಕೇನೆ ಅದನ್ನ ನಾನು ಏನು ಕೇಳಿಲ್ಲ, ಸರ್ ಅದ್ರ ಮರ್ತೋಗಿದ್ದಾರೆ ಅನ್ಸುತ್ತೆ. ಇಲ್ಲೊಂದ್ ಕಡೆ ಆ ಕೊರಗಿ ಇದೆಯಾ ಕರ್ಸ್ಕೊಂಡು 100% ಇದೆ, ಕರ್ಸ್ಕೊತೀನಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಆಮೇಲೆ ನೀವು ತ್ರಿವಿಕ್ರಮ್ ಅವರು ಉಗ್ರ ಮಂಚು ಅವ್ರ ಮಹಾರಾಜನ ಟಾಸ್ಕ್ ಆಡ್ಬೇಕಾದ್ರೆ ಆ ಡ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ನೀವ್ ಏನೇ ಮಾಡಿದ್ರು ಕೂಡ ಒಂದ್ ಟ್ರೆಂಡ್ ಸೆಟ್ ಆಗುತ್ತೆ ಸರ್. ಅದ್ ಹೆಂಗೆ ಅದು ತಾಲಿಬಾನ್ ಅಲ್ವೇ ಅಲ್ಲವು ಎಷ್ಟು ರೀಲ್ಸ್ ಮಾಡ್ತಾರೆ, ಚಿಕ್ಕ ಮಕ್ಳಿಂದ ಹಿಡ್ಬಿಟ್ಟು ವಯಸ್ಸಾಗಿರೋ ಅಜ್ಜಿರ್ ತನಕನೂ ಸಹ ರೀಲ್ಸ್ ಮಾಡ್ತಾರೆ. ಅದ್ ನಿಮ್ಮ ಡ್ಯಾನ್ಸ್ ನೆಲ್ಲೂ ಸಹ ನೋಡಿ ಎಂಜಾಯ್ ಮಾಡ್ತಿದ್ರು. ಅದು ಏನ್ ಪ್ಲಾನ್ ಮಾಡ್ತೀರಾ ಅಥವಾ ಆ ಕ್ಷಣಕ್ಕೆ ಬಂದ್ಬಿಡುತ್ತಾ? ಸರ್ ಇನ್ನೊಂದೇನು ಅಂದ್ರೆ ರಿಯಾಲಿಟಿ ಶೋ ಅಲ್ಲಿ ಹೌದು ಕೆಲವೊಂದು ಸಂದರ್ಭ ಸನ್ನಿವೇಶ ಅವ್ರು ಹುಡ್ಸ್ಕೊಡ್ತಾರೆ. ಇವಾಗ ನನ್ಗೂ ಮಂಜುಗೂ ಆಗಲ್ಲ ಅಂತೆಲ್ಲ ಗೊತ್ತಾಯ್ತು ಅನ್ಕೊಳ್ಳಿ, ನನ್ನ ಮಂಜುನ ಆಪೋಸಿಟ್ ಆಗಿ ಒಂದು ಟಾಸ್ಕ್ ಕೊಡ್ತಾರೆ. ಸೊ ಅದು ಅಲ್ಲಿ ರಬ್ ಆಗುತ್ತೆ, ಅದೊಂದು ಫೈಟ್ ಕ್ರಿಯೇಟ್ ಆಗುತ್ತೆ, ದಟ್ ಇಸ್ ಸೆಕೆಂಡ್ರಿ. ಬಟ್ ನೀವ್ ಇಂಥದೆಲ್ಲ ಮಾಡ್ಬೇಕು ಅಂದ್ರೆ ನೀವು ಪ್ಲಾನ್ ಮಾಡ್ಕೊಂಡು ಏನು ಮಾಡಕ್ಕಾಗಲ್ಲ. ನಿಮ್ಗೇನೋ ಅಲ್ಲಿ ಸಡನ್ ಆಗಿ ಹೇಳಿದ್ ನನ್ಗೆ ನೃತ್ಯ ಆಡ್ಬೇಕು ಇವಾಗ ಅಂತ, ನಮ್ಗೇನು ಗೊತ್ತೇ ಇಲ್ಲ, ಸುಮ್ನೆ ಒಂದ್ ಮಾಡಿದ ಅಷ್ಟೇ ಅದು. ಬಟ್ ಅದೇ ಈ ಲೆವೆಲ್ಗೆ ಅದು ರೀಚ್ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಬಟ್ ಅದೇ ಜನರು ಅದೇ ಈ ಲೆವೆಲ್ಗೆ ಇಷ್ಟಪಟ್ಟಿದ್ದಾರೆ ನಮ್ಮನ್ನ ಅನ್ನೋದು ನಮ್ಗೆ ಒಂದು ಆಶ್ಚರ್ಯ ಆಯ್ತು. ವಿ ವೆರಿ ಥ್ಯಾಂಕ್ಫುಲ್. ನಮ್ಮನ್ನ ಈ ಲೆವೆಲ್ ಕರ್ಕೊಂಡ್ ಬಂದಿದ್ದಾರೆ. ಇನ್ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಬೇಜಾರು ಮಾಡಿದ್ರೆ ಇದೇ ಲೆವೆಲ್ ಇಂದ ನಾವು ಹೋಗ್ಬಿಡೋದು. ನಾನು ಯಾವತ್ತೂ ಅದನ್ನ ಕಾಪಾಡ್ಕೊತೀನಿ ಸರ್. ಬಿಗ್ ಬಾಸ್ ಮನೇಲಿ ಏನಾದ್ರು ತಗೊಂಡ್ಬರ್ಬೇಕು ಅಂತಂದ್ರೆ ಯಾವ ವಸ್ತುನ್ ತಗೊಂಡ್ಬರ್ತಿದ್ರಿ? ಸುದೀಪ್ ಸರ್ನ ನಮ್ಮ ಮನೆಗೆ. ಸುದೀಪ್ ಸರ್ ವಸ್ತು ಮಾಡ್ಬಿಟ್ರ? ವಸ್ತು ಅಲ್ಲ, ಸುದೀಪ್ ಸರ್ನ ಕರ್ಕೊಂಡ್ಬರ್ಬೇಕು ಅನ್ನೋದು ನನಗೆ ತುಂಬಾ ಆಸೆ ಇತ್ತು. ಬಟ್ ಆದ್ರೆ ಅದೇ ಸರ್ ಅವ್ರು ಅಲ್ಲಿ ಹೋಗೋದೇ ಒಂದು ದೊಡ್ಡ ಭಾಗ್ಯ ನಮ್ಗೆ. ಅಂದ್ರೆ ಅವ್ರ ಪಕ್ಕ ನಿಂತ್ಕೊಳೋದೇ ಒಂದು ಅದೃಷ್ಟ ಅಂತೀವಲ್ಲ ಅದು. ಬಟ್ ಆದ್ರೆ ಅದೇ ಅವರು ಪ್ರತಿ ಸತಿ ಹೇಳೋ ತರ ಹೆಗಲ್ ಮೇಲೆ ಕೈ ಹಾಕಿ, ತುಂಬಾ ರೇರು ಸರ್, ತುಂಬಾ ಕಮ್ಮಿ ಜನ ಸರ್ ಇಂಡಸ್ಟ್ರಿಲಿ. ನಾನು ಹಲವಾರು ಜನರ ಜೊತೆ ವರ್ಕ್ ಮಾಡಿದ್ದೀನಿ. ನಾನು ಇವ್ರು ಸರ್ ಈಸ್ ಅವರ್ ನೆಕ್ಸ್ಟ್ ಲೆವೆಲ್ ಪ್ಯಾನ್ ಇಂಡಿಯಾ ಸರ್, ಸೂಪರ್ ಸ್ಟಾರ್ ಅನ್ನೋದಕ್ಕೆ ನಾನು ಈ ಮಾತು ಹೇಳ್ತಾ ಇಲ್ಲ. ನಾನು ಹಲವಾರು ಜನ ಸೆಲೆಬ್ರಿಟೀಸ್ ನೋಡಿದ್ದೀನಿ, ಕೈ ಹಾಕಿ ಹೆಗಲ್ ಮೇಲೆ ತಟ್ಟಿ ನಾನು ಇದೀನಿ ಬಾರು ಅಂತ ಕರೆದವನು ಯಾರು ಇಲ್ಲ ಸರ್. ಅದ್ ನನಗೆ ಗೊತ್ತು. ಅದ್ರಲ್ಲಿ ಕೆಲವೊಬ್ರು ಮಾತ್ರ ಇದ್ದಾರೆ, ನಾನು ಇದೀನ್ ಬಾರೋ, ಬೆಂತಟ್ಟಿ ನಾನು ಕೆಲಸ ಮಾಡಿಸ್ತೀನಿ ಬಾರೋ, ನಾನು ಕೆಲಸ ಕೊಡಿಸ್ತೀನಿ ಬಾರೋ ಅಂತ ಹೇಳೋದ್ರಲ್ಲಿ ಕೆಲವೊಬ್ರು ಇದ್ದಾರೆ. ಅದ್ರಲ್ಲಿ ಸುದೀಪ್ ಸರ್ ನನಗೆಲ್ಲ ತುಂಬಾ ಮೇನ್ ಆಗಿ ಕಾಣಿಸ್ತಾರೆ ಸರ್. ಸೊ ಅವ್ರ ಜೊತೆ ಅದೇ ಆ ಪರ್ಮನೆಂಟ್ ಬಾಂಡಿಂಗು ನಾನು ಏನೇ ಆದ್ರೂ ಲೈಫಲ್ಲಿ ಯಾವತ್ತಿಗೂ ಚರಿಸ್ ದ ಮೂಮೆಂಟ್ ಅಷ್ಟೇ. ಬಹುಶಃ ದೊಡ್ಡ ಮನೆಯಲ್ಲಿ ನೀವೇ ತುಂಬಾ ಲಕ್ಕಿ ಅನ್ಸುತ್ತೆ. ಬಿಕಾಸ್ ಅವ್ರು ಧರಿಸಿರುವಂತ ಒಂದು ಓಲೆ ಸಿಗುತ್ತೆ ನಿಮ್ಗೆ, ಅದ್ರ ಜೊತೆಗೆ ಜಾಕೆಟ್ ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಮ ಆಸೆ ಅಂತಾನೆ ಅವರು ಗ್ರ್ಯಾಂಡ್ ಫಿನಾಲೆಗೆ ಅವ್ರ ಕೈ ಹಿಡ್ಕೊಂಡ್ ಬಂದು ಕರ್ಕೊಂಡ್ ಬರುವಂತ ಸಿಗುತ್ತೆ. ಸೊ ಆ ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಅದೇ ಸರ್, ಅದು ವಾಲೆದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಸರ್. ಅದು ಅದಾಗುತ್ತೆ ಅಂತಾನು ಗೊತ್ತಿರಲಿಲ್ಲ ನಮ್ಗೆ. ಬಟ್ ನೀವ್ ನಂಬ್ತಿರೋ ಬಿಡ್ತಿರೋ ದೇವ್ರಿಗೆಲ್ಲ ಬೆಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಇದಾಗವಾಗ ಪ್ರತಿಯೊಬ್ರು ಅವ್ರವ್ರು ಗಿಫ್ಟ್ ಕೊಡ್ತಾ ಇದ್ರು. ಗಿಫ್ಟ್ ಕೊಡುವಾಗ ನನಗೆ ಯಾರು ಕೊಡಬಾರ್ದು ಅಂತ ದೇವ್ರಿಗೆಲ್ಲ ಬೆಡ್ಕೊಂಡಿದ್ದೀನಿ. ಬಿಕಾಸ್ ಐ ನೋ ಸುದೀಪ್ ಸರ್ ವಾಸ್ ದೇರ್. ಅವ್ರು ಏನಾದ್ರು ಒಂದು ಕೊಟ್ಟು ಕಳಿಸ್ತಾರೆ ಅಂತ ಗೊತ್ತಿತ್ತು. ಬಟ್ ಅದೇ ಅದು ಕೋಇನ್ಸಿಡೆಂಟ್ಲಿ ಅದು ಆಗಿದ್ದು ಹಂಗೆ ಆಯ್ತು. ಯಾರು ಕೊಡ್ಲಿಲ್ಲ. ಸುದೀಪ್ ಸರ್ ನಾನು ಜಾಕೆಟ್ ಕೊಡ್ತಾರೆ ಅನ್ಕೊಂಡಿದ್ದೆ, ವಾಲ್ನೇ ಬಿಚ್ಕೊಟ್ಬಿಟ್ರು. ಅದ್ ನೋಡಿ ಲೈಫ್ ಟೈಮ್ ನಾನು ಹಾಕೊಂಡು ತಿರ್ಗಾಡೋ ತರನೇ ಅದು ಜೊತೆಗೆ ಇರೋ ತರ ಆಯ್ತು. ಸೊ ಲಕ್ಕಿ ಅನ್ಸುತ್ತೆ. ಆಮೇಲೆ ಜಾಕೆಟು ಅಷ್ಟೇ, ನಾನು ಯಾವ್ದೋ ಬೇರೆ ಜಾಕೆಟ್ ಕೇಳಿದ್ ಸರ್ನ. ಸರ್ ಆ ಜಾಕೆಟ್ ಬೇಡ, ಅದಕ್ಕಿಂತ ಇನ್ನ ಚೆನ್ನಾಗಿರೋದು ಕೊಡ್ತೀನಿ ಅಂತ. ಅದು ಅಂತದೊಂದು ಕಾಸ್ಟ್ಲಿ ವಸ್ತುನ, ಆಮೇಲೆ ದುಡ್ಡು ಬಗ್ಗೆ ಮಾತಾಡೋದು ಬೇಡ, ಆ ಫೀಲಿಂಗ್ ಇರುತ್ತಲ್ಲ, ಅದು 1.5 ತಿಂಗಳು ಅದಕ್ಕೆ ಸ್ಪೆಂಡ್ ಮಾಡಿರೋ ಟೈಮು ಮಾಡಕ್ಕೆ. ಇಟ್ ಇಸ್ ವೆರಿ ಹಾರ್ಡ್ ಮೆಟೀರಿಯಲ್ಸ್ ಇರೋದು. ತುಂಬಾನೇ ವರ್ಕ್ ಮಾಡಿರುವಂತ ಮೆಟೀರಿಯಲ್ ಅದು. ಅದ್ರ ಮಣಿನೇ ಒಂದು 100-150 ಮಣಿಗಳು ಐತೆ ಅದ್ರ ಮೇಲೆ. ಸೊ ಅದು ತುಂಬಾ ವರ್ಕ್ ಮಾಡಿರುವಂತ ಜಾಕೆಟ್. ಸೊ ಅದನ್ನ ವಿತೌಟ್ ಇವನ್ ಸೆಕೆಂಡ್ ಥಾಟ್ ಕೊಟ್ಟು ಕಳ್ಸಿದ್ರಲ್ಲ, ಐ ಆಮ್ ವೆರಿ ಲಕ್ಕಿ ಅನ್ಸುತ್ತೆ. ಸುದೀಪ್ ಸರ್ ಕಡೆಯಿಂದ ಅಂತಾನು ಬ್ಯಾಕ್ ಟು ಬ್ಯಾಕ್ ಗಿಫ್ಟ್ ಗಳನ್ನ ಪಡ್ಕೊಂಡ್ರೆ, ಇನ್ ಕೇಸ್ ಸುದೀಪ್ ಸರ್ಗೆ ನೀವೇನಾದ್ರೂ ಗಿಫ್ಟ್ ಕೊಡುವಂತ ಚಾನ್ಸಸ್ ಏನೋ ಸಿಕ್ಕಿದ್ರೆ ಏನ್ ಗಿಫ್ಟ್ ಕೊಡ್ತೀರಾ ಅವ್ರಿಗೆ? ನಾನು ಲಾಯಲ್ಟಿ ಕೊಡ್ತೀನಿ ಸರ್ಗೆ. ಹೌದಾ? ನನ್ನ ನಿಯತ್ ಕೊಟ್ಬಿಡ್ತೀನಿ ಸರ್ಗೆ. ಲೈಫ್ ಲಾಂಗ್ ಅದನ್ನ ಉಳಿಸ್ಕೊಂಡು ಹೋಗ್ತೀನಿ ಅಂತಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಗಿಫ್ಟ್ ಕೊಡೋದು ದೊಡ್ಡ ವ್ಯಕ್ತಿ ನಾನು ಅಲ್ಲ ಸರ್. ಸೊ ನನ್ನ ಜೀವನ ಪರ್ಯಂತ ಇರೋನು ಐ ಗಿವ್ ಹಿಮ್ ಮೈ ಲಾಯಲ್ಟಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು, ಹನುಮಂತು ನಿಜವಾಗ್ಲೂ ದಡ್ಡನ, ಮುಗ್ಧನ ಅಥವಾ ಸ್ಟ್ರಾಟಜಿ ಮಾಡ್ತಿದಾರಾ ಅಂತ ಹೇಳ್ಬಿಟ್ಟು. ಸೊ ನೀವು ಅವ್ರ ಜೊತೆ ಕೊನೆಯವರೆಗೂ ಟ್ರಾವೆಲ್ ಮಾಡ್ತಿರೋದ್ರಿಂದ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಸರ್ ಇಲ್ಲ ಸರ್, ಅವ್ನು ಒಳ್ಳೆಯವನೇ. ಏನು ಸ್ಟ್ರಾಟಜಿ ಮಾಡಿ ಇಲ್ಲ ಬೇರೆಯವ್ರಿಗೆ ಮೋಸ ಮಾಡ್ಬೇಕು ಅನ್ನೋ ಮೆಂಟಾಲಿಟಿ ಅಂತೂ ಇಲ್ದಿರೋ ಹುಡುಗ ಅವನು. ಆ ತರ ಏನು ಬೇರೆಯವ್ರಿಗೆ ಹಾನಿ ಮಾಡೋ ತರ ಇಲ್ಲ. ಅವನ ಆಟನ ಕ್ಲಿಯರ್ ಆಗಿ ಆಡ್ದ. ಅಂದ್ರೆ ಅವನ ಆಟ ಹೆಂಗಾಡ್ಬೇಕು, ಯಾರ ವಿಷಯಕ್ಕೂ ಹೋಗದೆ ನಂದಾಯ್ತು ನನ್ ಕತೆ ಆಯ್ತು ಗುರು ಅಂತ ಸೈಲೆಂಟ್ ಆಗಿ ಲಾಸ್ಟ್ ವರ್ಗು ಆಡ್ಕೊಂಡ್ ಬಂದಂತ ವ್ಯಕ್ತಿ. ಬಟ್ ಅದನ್ನ ನಾವು ಕೆಟ್ಟದು ಅಂತ ಹೇಳಕ್ ಹೋಗಲ್ಲ. ಆ ವ್ಯಕ್ತಿ ಇರೋದಂಗೆ, ಅದಕ್ಕೆ ನಾವೇನ್ ಮಾಡೋಣ ಅಲ್ವಾ? ಸಿಂಪತಿ ಗಿಂಪತಿ ಎಲ್ಲ ಯಾವ್ದೇ ಕಾರಣಕ್ಕೂ ಇಲ್ಲ, ಅವನಿರೋದೇ ಹಂಗೆ. ಹೊರಗಡೆ ಬಂದ್ಮೇಲೆ ಒಂದಷ್ಟು ಟ್ರೋಲ್ಸ್ ಆಗುತ್ತೆ. ಸೊ ಅದು ಫನ್ನಿ ಆಗಿರ್ಬೋದು ಅಥವಾ ಸೀರಿಯಸ್ ಆಗಿರ್ಬೋದು. ಟ್ರೋಲ್ಸ್ ಗಳನ್ನ ನೋಡಿದ್ರೆ ಯಾವ್ದು ತುಂಬಾ ಫನ್ನಿ ಅನ್ಸ್ತು, ಯಾವ್ದೆಲ್ಲ ಎಂಜಾಯ್ ಮಾಡಿ? ಇನ್ನ ನೋಡ್ತಾನೆ ಇದೀನಿ ಸರ್, 10-11 ದಿವಸ ಆಯ್ತು ನಾನು ಬಂದು. ಇನ್ನ ನೋಡ್ತಾನೆ ಇದೀನಿ. ಏನ್ ಡೈಲಿ ಅದೇ ಓಡ್ತಾ ಇದೆ. ನಾನು ಎಲ್ಲೆಲ್ಲಿ ಯಾವ್ದಾದ್ರು ನೋಡ್ಬೇಕು ಅಂತ ಗೊತ್ತಾಗ್ತದೆ. ನನಗೂ ಎಷ್ಟೋ ಜನ ಕಳಿಸ್ತಾ ಇದ್ದಾರೆ. ಆಮೇಲೆ ನಾನು ಹಲವಾರು ನೋಡ್ತಾನೆ ಇದೀನಿ. ಅದೇ ಹೆಂಗೆ ಇಷ್ಟು ಕ್ರಿಯೇಟಿವ್ ಮೈಂಡ್ ಸೆಟ್ ಇದೆ ಅಂತ ನನಗೆ ಒಂದೊಂದ್ಸತಿ ಶಾಕ್ ಆಗುತ್ತೆ. ಎಲ್ಲಿಂದನೋ ತಗೊಂಬಂದು ಎಲ್ಲೋ ಇಟ್ಟಿರ್ತಾರೆ. ಆಮೇಲೆ ಅದು ಒಂಥರ ಮಜಾ ಇದೆ ನೋಡಕ್ಕೆ. ಆಮೇಲೆ ಮೊನ್ನೆ ಯಾವ್ದೋ ನೋಡ್ತಿದ್ದೆ ಸುರೇಶ್ದು,
ಕಾಡಲ್ಲಿ ಒಂದ್ ಸೊಪ್ಪು ಸಿಗುತ್ತಿದೆ ಚೈತ್ರ ಹೇಳೋದು ಸಿಕ್ಕಾವಡೆ ಮಜಾ ಕೊಡ್ತದ ನನ್ಗೆ. ಐ ಎಂಜಾಯ್ಡ್ ಇಟ್ ಅ ಲಾಟ್. ಅಂದ್ರೆ ಎಲ್ಲಿಂದ ಇಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬರುತ್ತಲ್ಲ ಸರ್. ಇವಾಗ ನಾವೇ ಆದ್ರೂ ಅಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಕ್ಕಂತೂ ಸಾಧ್ಯ ಇಲ್ಲ. ಸೊ ಹ್ಯಾಟ್ಸ್ ಆಫ್ ಟು ದ ಟ್ರೋಲರ್ಸ್. ಯಾ. ಆಮೇಲೆ ಇನ್ನೊಂದು ಒಂದ್ ಟಾಸ್ಕ್ ಆಡ್ತಿರ್ಬೇಕಾದ್ರೆ ಭವ್ಯ ಅವರು ಒಳಗಡೆ ಹೋಗಿರ್ತಾರೆ, ಫುಲ್ ಕತ್ಲೆ ಇರ್ತದೆ, ಐ ಥಿಂಕ್ ಬ್ಲೈಂಡ್ ಅನ್ನ ಕಟ್ಬಿಟ್ಟಿರ್ತಾರೆ. ಸೊ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಸರ್. ಅದು ಕ್ಲಾರಿಟಿ ಕೊಟ್ಬಿಡ್ತೀನಿ, ನಾನ್ ಬಾಯಿಲ್ಲಿ ಒಡಿ ಅಂತ ಹೇಳಿಲ್ಲ, ಬಾಯಲ್ಲಿ ಒಡಿ ಅದ್ ಹೇಳಿದ್ ಸರ್. ನಾನು ಬಾಯಿಲ್ಲಿ ಒಡಿ ಅಂದಿಲ್ಲ, ತೆರಿಕೆ ಆತರ ಇಲ್ಲ. ಗಂಟೆ ಇಲ್ಲಿ ಅಂತಂದ್ರೆ ಅದು ಯಾವ ತರ ಚೇಂಜ್ ಮಾಡಿದ್ರೆ ಅದು ನಾನ್ ಹೇಳಿದ್ದು ಬಾಯಲ್ಲಿ ಒಡಿ ಅಂತ. ಅದು ಹಂಗ್ ಕೇಳ್ಸೈತೆ. ಅದು ತ್ರಿವಿಕ್ರಮ್ ಸಡನ್ ಆಗಿ ಕೌಂಟರ್ ಕೊಟ್ಬಿಟ್ನಾ, ಅದು ಅದ್ ಹೆಂಗ್ ಅದು ಹಂಗೆ ಕಾಣಿಸ್ಬಿಡ್ತು. ನಾನು ಏನಪ್ಪಾ ಇದು ಈ ತರ ಕಾಣಿಸ್ತಿದೆ ಅಂತ. ಅದ್ ಆತರ ಅಲ್ಲ ಹೇಳಿದ್ ನಾನು. ಅದೊಂದ್ ಕ್ಲಾರಿಟಿ. ಥ್ಯಾಂಕ್ ಯು ಫಾರ್ ಆಸ್ಕಿಂಗ್. ಅದ್ರ ಜೊತೆಗೆ ಐಶ್ವರ್ಯ ಅವ್ರ ಕಿಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದನ್ನ ನಾನೇ ಇನ್ನೊಂದು ಅದೇ ನೆಕ್ಸ್ಟ್ ಶೋ ಅಲ್ಲಿ ನಾಳಿದ್ದಲ್ಲಿ ನಾನು ಐಶ್ವರ್ಯನೇ ಒಂದು ವಿಡಿಯೋ ಮಾಡಿ ಹಾಕ್ಬಿಡ್ತೀವಿ ಅದ್ರ ಬಗ್ಗೆ ಕ್ಲಾರಿಟಿ. ನಾನು ಕಿಸ್ ಕೊಟ್ಟಿಲ್ಲ. ಯಾಕೆ ಅಕಸ್ಮಾತ್ ಮಾಡಿದ್ರೆ ಒಪ್ಕೊಳೋಣ ಕಳ್ಳ ಅಂತ. ಕಳ್ತನೇನೆ ಮಾಡಿಲ್ಲ, ಎಲ್ಲಿಂದ ಒಪ್ಕೊಳೋಣ. ಸೊ ಅದು ಕಿಸ್ ಕೊಟ್ಟಿರ್ಲಿಲ್ಲ. ಸುಮ್ನೆ ಅದು ಪಕ್ಕ ಹೋಗಿದ್ ಅಷ್ಟೇ. ಅದ್ ಈ ಕಡೆ ತೋರ್ಸಿದಾರಲ್ಲ, ಸೊ ಅದ್ ಕಿಸ್ ಕೊಟ್ಟಂಗ್ ಕಾಣಿಸುತ್ತೆ. ಸೊ ನಾನು ಕೊಟ್ಟಿಲ್ಲ. ಅದ್ರ ಜೊತೆಗೆ ಐಸ್ ಕ್ರೀಮ್ ಎಲ್ಲ ತಿಂತ ಹೇಳ್ತಾರ, ಚೆನ್ನಾಗಿದ್ದಾರೆ ಗುರು, ಪರವಾಗಿಲ್ಲ, ಸೂಪರ್ ಆಗಿದೆ. ಡಿಒ ವಿಕ್ಕಿ ಮಾತಾಡ್ತಿರೋದು ಅದು ಕೂಡ ಪ್ರತಿಯೊಂದು ನೀವ್ ಏನೇ ಮಾತಾಡಿದ್ರು ಕೂಡ ಸೋಷಿಯಲ್ ಮೀಡಿಯಾ ಟ್ರೋಲರ್ಸ್ ಗಂತೂ ಸಿಕ್ಕಾಪಟ್ಟೆ ಒಂದ್ ಕಂಟೆಂಟ್. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಸೊ ನಿಮ್ಮ ವೈಫ್ ಬಂದು ಕೇಳ್ತಾರೆ ಮನೆಗ್ ಬಂದಾಗ, ಸೊ ಆ ಕ್ಷಣದ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ನಾನು ಇರೋದೇ ಹಂಗೆ. ನನ್ನ ಆಚೆ ಕಡೆನೂ ಅಷ್ಟೇ, ನನ್ನ ಫ್ರೆಂಡ್ಸ್ ವೈಫ್ ಹತ್ರ ಫ್ಲರ್ಟ್ ಮಾಡ್ತೀನಿ ನಾನು ಇರೋದೇ ಹಂಗೆ. ನಾನು ಅವ್ರನ್ನ ರೇಗಾಡ್ಸ್ಕೊಂಡು ಅವ್ರಿಗೆ ಯಾವತ್ತೂ ಮುಜುಗರ ನಾನು ತರಿಸಿಲ್ಲ. ಅಂಡ್ ಐ ನೋ ಮೈ ಲಿಮಿಟ್ಸ್. ಸೊ ನಾನು ಇರೋದೇ ಆಚೆ ಹಿಂಗೆ. ಸೊ ಒಳಗೇನೋ ಹಂಗೆ ಇದ್ನಲ್ಲ, ಸೊ ಅದು ಟ್ರೋಲರ್ಸ್ಗೆ ಇಷ್ಟ ಆಗಿದ್ದೀನ, ಸಾಕು. ಐಶ್ವರ್ಯನೆಲ್ಲ ಹೊಗಳ್ತಿರ್ಬೇಕಾದ್ರೆ, ಸ್ವಲ್ಪ ಓಡಾಡ್ತಿರ್ಬೇಕಾದ್ರೆ, ಸೊ ಮನೆಗ್ ಬಂದ್ಬಿಟ್ಟು ನಿಮ್ಮ ಅಕ್ಷತಾ ಅವ್ರು ಕೇಳ್ತಾರೆ ನಿಮ್ಗೆ, ಸೊ ಏನ್ ಇಷ್ಟ ಆದ್ಲಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಮೆಂಟ್ಸ್ ಬಗ್ಗೆ ಅಕ್ಷತಾ ಅವ್ರು ಬಂದಿದ್ದು ಮನೆಗೆ ಎಷ್ಟು ಖುಷಿ ಆಯ್ತು? ಖುಷಿ ಆಯ್ತು ಸರ್. ಅಂದ್ರೆ ಅದೇ ಫ್ಯಾಮಿಲಿ ಬರ್ಬೇಕಾಗಿತ್ತಲ್ಲ. ಸೊ ಇಟ್ ವಾಸ್ ಆಲ್ ಅದೇ ಬಿಗ್ ಬಾಸ್ ಮನೇನೆ ಹಂಗೆ ಸರ್, ಒಂದು ಮೆಮೊರಿ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ. ನನ್ ಮಗಳು ಬಂದಿದ್ದು ಎಲ್ಲ ತುಂಬಾ ಖುಷಿ ಆಯ್ತು ಸರ್. ಓಕೆ. ಆಮೇಲೆ ನೀವು ಡ್ಯಾನ್ಸ್ ಆಡಿದ್ದು ನೀವು ಮತ್ತೆ ಗೌತಮಿ ಅವರು. ಹೌದು. ಅದ್ರ ಜೊತೆಗೆ ಅದು ತುಂಟ ಸಾಂಗ್, ಅದು ಹೆಂಗೆ ಟ್ರೋಲ್ ಮಾಡಿದಾರೆ ಅಂತಂದ್ರೆ, ಮೈ ಫ್ರೆಂಡ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಅಂತ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಹನುಮಂತ ಅವರು ಹಾಗೆ ಮಧ್ಯಾಹ್ನ ಆಗ್ತಿರ್ಬೇಕಾದ್ರೆ. ಸೊ ಅದನ್ನು ಕೂಡ ಏನೇ ನಾನು ಎಷ್ಟು ನೋಡ್ಕೊಂಡ್ ಬಂದಿದ್ದೀನಿ ಅಂದ್ರೆ, ಕ್ವಶನ್ಸ್ ಪ್ರಿಪೇರ್ ಮಾಡೋಕೆ ಯಾವ್ದು ವೈರಲ್ ಆಗೈತೆ ಅದನ್ನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಸೊ ಹೆಂಗ್ ಅನಿಸ್ತಿದೆ ಅದ್ರ ಬಗ್ಗೆ? ಸರ್ ತುಂಬಾನೇ ಖುಷಿ ಆಯ್ತು ಸರ್. ಯಾಕಂದ್ರೆ ಅದು ಪ್ಲಾನ್ ಮಾಡಿದ್ದಲ್ಲ. ಅದನ್ನ ಹೇಳ್ಬೇಕು ಅಂದ್ರೆ, ತಾರಮ್ಮ ಸುಮ್ನೆ ಕೂತು ಹೇಳಿದ್ ನಮ್ಗೆ, ಮಾಡ್ರೋ ಇಬ್ರು ಅಂತ. ಅದ್ ಸುಮ್ನೆ ಹಂಗೆ ಫ್ಲೋ ಆದ್ಮೇಲೆ ಶಿ ಇಸ್ ಅ ವೆರಿ ಗುಡ್ ಡ್ಯಾನ್ಸರ್ ಗೌತಮಿ. ಸೊ ಅವ್ರಿಗೆ ಸಾಥ್ ಕೊಟ್ಟೆ ನಾನು ಅಷ್ಟೇ. ಅದು ತುಂಬಾ ಬ್ಯೂಟಿಫುಲ್ ಹೋಗಿ ಬಂತು. ಆಮೇಲೆ ಅದನ್ನ ಇದ್ರೆ ನಾ ಮರ್ಚ್ ಮಾಡಿದ್ರಲ್ಲ, ಹನುಮಂತು ಮಂಜು ಆಡೋ ಡ್ಯಾನ್ಸ್, ಮಜಾ ಆಯ್ತು. ಅದನ್ನ ನಾನು ನೋಡ್ದೆ, ತುಂಬಾ ಮಜಾ ಆಯ್ತು. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದಷ್ಟು ಕಾಂಟ್ರವರ್ಸಿಗಳು ಮತ್ತೆ ಬೆಳಕಿಗೆ ಬರುತ್ತೆ. ಸೊ ಅದಾದ್ಮೇಲೆ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ, ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ಳುತ್ತೆ. ಸೊ ಅದೇ ರೀತಿ ಮೋಕ್ಷಿತಾ ಅವ್ರದ್ದಾಗಿರ್ಬೋದು, ಚೈತ್ರ ಅವರು ಒಂದ್ಸಲ ಕೋರ್ಟ್ಗೂ ಸಹ ಹಾಜರಾಗಿ ಹೋಗ್ತಾರೆ. ಅದ್ರ ಜೊತೆಗೆ ನಿಮ್ದು ಕೂಡ ವೈರಲ್ ಆಗುತ್ತೆ. ಸೊ ನಾನು ಹೇಳ್ಬೇಕಾಗಿಲ್ಲ, ನಾನು ಬಂದ ತಕ್ಷಣ ಕೇಳಿದೆ, ನೀವು ಕ್ಲಾರಿಫಿಕೇಶನ್ ನನಗೆ ಕೊಟ್ರಿ. ಸೊ ನಿಮ್ಮ ಒಬ್ರ ಮದುವೆ ಆದ್ಮೇಲೆ ಅಂತಂದ್ಮೇಲೆ ನಮ್ ಪಾಸ್ಟ್ ಇಸ್ ಪಾಸ್ಟ್ ಆಗಿದೆ ಅಂತಂದ್ಮೇಲೆ, ಹಳೆ ಗರ್ಲ್ ಫ್ರೆಂಡ್ ಫೋಟೋಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಟ್ರೋಲರ್ಸ್ ನಿಮ್ಮ ವೈಫ್ ಗೆ ಫೋನ್ ಮಾಡ್ಬಿಟ್ಟು ಹಣಕ್ಕೆ ಬೇಡಿಕೆ ಇಡ್ತಾರೆ. ಸೊ ಅದ್ರ ನಿಮ್ಗೆ ಎಷ್ಟು ಬೇಜಾರ್ ತಂದಿದೆ, ಒಬ್ಬ ಹುಡುಗಿಯ ಒಂದು ಫೋಟೋಗಳನ್ನ ಯೂಸ್ ಮಾಡ್ಕೊಂಡು? ಸರ್ ಅದೇನು ಅಂದ್ರೆ, ಈ ಟ್ರೋಲರ್ಸ್ ಮೇಲೆ ಐ ಹ್ಯಾವ್ ಅ ಹ್ಯೂಜ್ ಲಾಟ್ ಆಫ್ ರೆಸ್ಪೆಕ್ಟ್. ಅಂದ್ರೆ ಸರ್ ಪ್ರತಿಯೊಬ್ರು ಈ ತರ ಮಾಡ್ತಾರೆ ಅಂತ ಇಲ್ಲ ಸರ್. ಅದ್ರಲ್ಲಿ ಸ್ವಲ್ಪ ಜನವೇ ಒಂದು ಕ್ಯಾಟಗರಿ ಇದೆ. ಅದರಲ್ಲಿ ಮೆಸೇಜ್ ನಾನು ಎಲ್ಲ ನೋಡಿದೆ ಅಕ್ಷತಾ ಫೋನಲ್ಲಿ. 2,000 ಆಗ್ಲಿ 3,000 ಆಗ್ಲಿ ದುಡ್ಡು ಹಾಕ್ಸ್ಕೊಳೋದು. ನಾನು ಹೇಳ್ದೆ, ಏನ್ ಕೊಡಕ್ ಹೋದೆ? ಫಸ್ಟ್ ಆಫ್ ಆಲ್ ಸರ್, ಇಟ್ಸ್ ನಾಟ್ ಅಬೌಟ್ ಮನಿ, ಆಯ್ತಾ ಸರ್? ಮಾಡಿರೋದೇ ಉಂಟಂತೆ. ನನ್ನ ಮಗನ್ಗೆ ಎದುರ್ಕೊಬೇಕು? ನಾನು ಮಾಡಿರೋದೇ ಉಂಟಂತೆ. ಅದನ್ನ ಎದುರ್ಕೊಂಡೆಲ್ಲ ಬದುಕ ಸೀನ್ ಇಲ್ಲ ನಂದು. ಬಟ್ ಆದ್ರೆ ಅವ್ರು ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಅವ್ರ ಮನೇಲಿ ಒಂದು ಅಕ್ಕ ತಂಗಿ ಇರ್ತಾರೆ, ಅಮ್ಮ ಇರ್ತಾರೆ. ಬೇರೆ ಹೆಣ್ಮಕ್ಳ ಫೋಟೋನ ಈ ತರ ಅದು ಸೋಷಿಯಲ್ ಮೀಡಿಯಲ್ಲಿ ಬಿಟ್ಟು ವೈರಲ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ನಂದು ಮಾಡ್ಕಂತೀರಾ, ಮಾಡ್ಕೊಳ್ರಿ, ತೊಂದ್ರೆ ಇಲ್ಲ. ಬಟ್ ಆದ್ರೆ ನನ್ ಜೊತೆನೂ ಒಂದು ಹುಡುಗಿ ಇದ್ದಾಗ, ಆ ಹುಡುಗಿದು ಒಂದು ಜೀವನ ಇರುತ್ತೆ, ಅವಳದು ಒಂದು ಭವಿಷ್ಯ ಇರುತ್ತೆ. ಅವಳದು ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು, ಅವಳಿಗೆ ಏನ್ ತೊಂದರೆ ಆಗ್ಬೋದು, ನೀವು ಅದನ್ನೆಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಇದನ್ನ ಮಾಡಿದ್ರ ಥರ್ಡ್ ಕ್ಲಾಸ್ ನನ್ನ ಮಕ್ಳಿಗೆ ಏನು ಅಂತ ಹೇಳೋಣ? ಏನು ಅವ್ರಿಗೆ ಹೇಳಿ ಏನು ಯೂಸ್ ಇಲ್ಲ. ನಾವು ಮಾಡ್ಕೊಳ್ಳಿ, ಇನ್ನ ತೊಂದ್ರೆ ಇಲ್ಲ. ನನಗ್ ಮೆಸೇಜ್ ಮಾಡಿದ್ರೆ ಇನ್ನ 3 ಫೋಟೋ ಚೆನ್ನಾಗಿರೋದ್ ಕಳಿಸ್ತೀನಿ, ನನ್ನ ಹತ್ರ ಅವೇ ಇನ್ನ ಚೆನ್ನಾಗಿರೋದ್ ಕಳಿಸ್ತೀನಿ, ಅದನ್ನು ಹಾಕೊಳ್ಳಿ, ಮಜಾ ಮಾಡ್ಕೊಳ್ಳಿ, ಏನು ತೊಂದ್ರೆ ಇಲ್ಲ ನನ್ಗೆ. ಯಾಕಂದ್ರೆ ಇಂಥವ್ನ ನೋಡ್ಕೊಂಡೇ ಬಂದಿರೋದು ಸರ್ ನಾವು.
ನಾವು ನಿನ್ನೆ ಮೊನ್ನೆ ಏನು ಹುಟ್ಟಿ ಸಡನ್ ಆಗಿ ಇವಾಗ ನಾನು ಬಿಗ್ ಬಾಸ್ ಮನೆಗೆ ಹೋಗಿ ಎಷ್ಟು ಹೆಸರು ಮಾಡಿಲ್ಲ. ನಾನು ಕುರುಬಳ್ಳಿ ಓಡಾಡ್ಕೊಂಡು ಬೆಳೆದವನು, ಪ್ರಕಾಶ್ ನಗರ ಶ್ರೀರಾಮ್ಪುರದಲ್ಲಿ ಓಡಾಡ್ಕೊಂಡು ಬೆಳೆದಿರೋನು. ಸೊ ನನ್ಗೆ ಇದೆಲ್ಲ ಏನು ಅಷ್ಟು ಇಂಪ್ಯಾಕ್ಟ್ ಮಾಡಲ್ಲ, ತೊಂದರೆ ಇಲ್ಲ. ಸೊ ಇದ್ರ ಜೊತೆಗೆ ಆಮೇಲೆ ವಿನ್ ಆಗ್ಬಿಟ್ಟು ಹೊರಗಡೆ ಬಂದ್ಮೇಲೆ ಒಂದು ಸ್ಟೇಟ್ಮೆಂಟ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಹನುಮಂತು ಮುಂದೆ ಗಾಂಧೀಜಿ ನಿಂತರೂ ಕೂಡ ಹನುಮಂತನೇ ಗೆಲ್ತಿದ್ದ ಅಂತ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ ಅದು ನಾನು ಬೇರೆ ತರ ಹೇಳಕ್ ಹೋದೆ, ಅದು ಬೇರೆ ತರ ಆಗೋಯ್ತು. ಅದು ಅದೇ ಗಾಂಧೀಜಿ ಬಗ್ಗೆ ವಿ ಹ್ಯಾವ್ ಎ ಹ್ಯೂಜ್ ವರ್ಡ್ ಆಫ್ ರೆಸ್ಪೆಕ್ಟ್. ಅದ್ ನಾನು ಗಾಂಧೀಜಿನ ಹನುಮಂತನ ಕಂಪೇರ್ ಮಾಡಿಲ್ಲ. ಅಂದ್ರೆ ನಾನು ಹೇಳಿದ್ದು ಕರ್ನಾಟಕದಲ್ಲಿ ಅವ್ನ್ ಅಷ್ಟು ಹೆಸರು ಮಾಡಿದಾನೆ, ಅವ್ನ್ಗ ಆ ಫೇಮ್ ಸಿಕ್ಕಿಬಿಟ್ಟಿದೆ, ಅವ್ನ್ ಮುಂದೆ ನಾವೇ ಯಾರು ನಿಂತ್ಕೊಂಡ್ರು ಹೊಡೆದಾಡಕ್ ಆಗಲ್ಲ, ಅದೊಂದು ಕಷ್ಟ ಇದೆ ಅಂತ ಹೇಳಿದ್ನೆ ಹೊರತು ನಾನು ಎಲ್ಲೋ ಇವ್ರ ಬಗ್ಗೆ ಮಾತಾಡಿದಾಗ್ಲಿ ಇಲ್ಲ ಇವ್ರನ್ನ ಕೆಳಗ್ ಮಾಡಿದಾಗ್ಲಿ ದೇವರಣೆಗೂ ಇಲ್ಲ. ಅದು ಬೇರೆ ತರ ತಿರುಗ್ತ ಅಷ್ಟೇ. ಅದು ನಾನು ಹೇಳಕ್ ಹೋಗಿ ಅದು ನಾನು ಹೇಳ್ದೆ ಕರೆಕ್ಟಾಗಿ ನಾನು ಕನ್ವೆ ಮಾಡದೆ ಹೋದೆ. ಸೊ ಅದೊಂದು ತಿರುಗಿತ್ತು. ಅಂಡ್ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಯಾಕಂದ್ರೆ ಅವ್ರು ನಮ್ ಫಾದರ್ ಆಫ್ ದ ನೇಷನ್. ಸೊ ಅವ್ರ ಬಗ್ಗೆ ನಾನು ಮಾತಾಡಿದ್ದಲ್ಲ, ಇಟ್ ವಾಸ್ ಅ ಫ್ಲೋ ಸ್ಟೇಟ್ಮೆಂಟ್ ಅಷ್ಟೇ. ಸರ್ ನೀವು ಹೇಳ್ತಾ ಇದ್ರೆ ಹಾಗೇನೆ ಒಂದೊಂದು ನಾವೇ ಒಂದು ವ್ಯಕ್ತಪಡಿಸಿದ್ರೆ, ನಾವೇ ಒಂದು ಹೇಳಿಕೆಯನ್ನ ಕೊಟ್ರೆ ಅದು ಬೇರೆ ಬೇರೆ ಆಯಾಮಗಳಿಗೆ ಪಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು, ಅದೇ ರೀತಿ ಬಿಗ್ ಬಾಸ್ ಫಿನಾಲೆ ಆದ್ಮೇಲೆ ಸೊ ನಿಮ್ಮ ಹತ್ರ ಯಾವ ರೀತಿ ರಿಯಾಕ್ಷನ್ ತಗೊಂಡು ಅದೇ ರೀತಿ ನಾನು ತ್ರಿವಿಕ್ರಮ್ ಅವ್ರ ಹತ್ರ ತಗೊಂಡೆ. ಸೊ ಅಲ್ಲೇ ಅವ್ರ ತಾಯಿನೂ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹತ್ರ ಕೇಳಿದೆ. ಸೊ ಅಲ್ಲಿ ನಿಮ್ ಜೊತೆ ನಿಮ್ಮ ಮಗನ ಜೊತೆ ತ್ರಿವಿಕ್ರಮ್ ಅವ್ರ ಜೊತೆ ಟಾಪ್ 6 ಅಲ್ಲಿ ಇನ್ನೊಂದಷ್ಟು 5 ಜನ ಬಂದಿದ್ರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ, ಸೊ ತ್ರಿವಿಕ್ರಮ್ ಅವರ ತಾಯಿ ಹೇಳ್ತಾರೆ, ನನ್ ಮಗ ಮತ್ತೆ ರಜತ್ ಗೆಲ್ಬೇಕಿತ್ತು ಅಂತ ಆಸೆ ಇತ್ತು, ಹನುಮಂತ್ನಲ್ಲಿ ನಾನು ಏನ್ ನೋಡಿಲ್ಲ ಅನ್ನುವಂಥದ್ದು. ಅವರು ಅವ್ರ ಅಭಿಪ್ರಾಯವನ್ನ ಶೇರ್ ಮಾಡಿದ್ದಾರೆ. ಇವಾಗ ನಿಮ್ಮ ಮನೆಯವರು ನೀವ್ ಗೆಲ್ಬೇಕು ಅಂತ ಆಸೆ ಇದ್ದೇ ಇರುತ್ತೆ, ಅವ್ರಿಗೂ ಅದೇ ಇರುತ್ತೆ. ಅದ್ರ ಜೊತೆ ನಿಮ್ ಕಷ್ಟಗಳೇನೋ, ಒಂದ್ ಬಿಗ್ ಬಾಸ್ ವಿನ್ ಆದ್ರೆ ನನ್ ಮಗ ಏನೋ ಒಂದು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾರೆ ಅನ್ನುವಂಥದ್ದು ಇರುತ್ತೆ. ಬಟ್ ಅದು ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಯ್ತು. ರಜತ್ ಕೂಡ 50 ಡೇಸ್ ಅಷ್ಟೇ ಇದ್ದಿದ್ದು, ವೈಲ್ಡ್ ಕಾರ್ಡ್ ಮೂಲಕ ಅಷ್ಟೇ ಬಂದಿದ್ದು. ಸೊ ನಿಮ್ ಮಗ ಬೇರೆ ಭವ್ಯ ಅವ್ರ ಜೊತೆ ಎಲ್ಲ ಓಡಾಡ್ಕೊಂಡಿದ್ದಾರೆ ಅಂತ ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಂತು ನನಗೆ ಮಾತಾಡ್ಸಿದಕ್ಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ ಸರ್, ಅದಕ್ಕೆ ಹೇಳೋದು ಎಲ್ಲಾರ್ಗು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡ್ರಿ ಏನೇ ವಿಷಯಗಳಾಗಿದ್ರು ಅಂತ. ಆ ತಾಯಿಗೆ ಪಾಪ ಏನೋ ನನ್ನ ಮೇಲಿರೋ ಅಭಿಮಾನಕ್ಕೋ ಇಲ್ಲ ನಾನು ಒಳಗೆ ಏನೇನ್ ಮಾಡಿದೀನಿ ಅಂತ ನೋಡಿದಕ್ಕೂ ಅದನ್ನ ಹೇಳ್ತಾರೆ ಹೊರತು, ಯಾಕೆ ಇವಾಗ ನನಗೆ ಹಲವಾರು ಜನ ತಾಯಂದಿರು ಹೇಳಿದ್ದಾರೆ, ಅಯ್ಯೋ ನೀನ್ ಇರ್ಬೇಕಾಗಿತ್ತು, ನಿನ್ ಕೈ ಇರ್ಬೇಕಾಗಿತ್ತು 2 ಟಾಪ್ 2 ಅಲ್ಲಿ ಸುದೀಪ್ ಸರ್ ಕೈಯಲ್ಲಿ ಅಂತ. ಈಗ ನನಗೆ ರೋಡಲ್ಲಿ ಸಿಗ್ದವರೆಲ್ಲ ಅದನ್ನ ಹೇಳ್ತಾರೆ. ಹಂಗಂದ್ರೆ ಎಲ್ಲಾರ ಮೇಲೆ ಜಗಳಕ್ಕೆ ಹೋಗ್ಬಿಡ್ತೀರಾ, ಎಲ್ಲಾರ ಹತ್ರನೂ ಮಾತಾಡ್ಬಿಡ್ತೀರಾ, ಅದಾಗಲ್ಲ ಆ ತರ. ಸರ್ ಅವ್ರೇನೋ ಪ್ರೀತಿ ವಿಶ್ವಾಸದಲ್ಲಿ ಅಭಿಮಾನದಲ್ಲಿ ಹೇಳ್ತಾರೆ, ಹೌದು ನಾನು 50 ಡೇಸ್ ಆದ್ಮೇಲೆ ಬಂದಿದ್ದು. 50 ಡೇಸ್ ಆದ್ಮೇಲೆ ಬಂದ ಮೇಲೆ ನೆಕ್ಸ್ಟ್ ಸೀಸನ್ ವೈಲ್ಡ್ ಕಾರ್ಡ್ ತಗೊಳಕ್ಕೆ ತಲೆ ಕೆಡ್ಸಿದೀನಿ ಟೀಮ್ಗೆ ನಾನು. ಸೊ ಆತರ ಒಂದು ಚಾಪ್ ನಾನು ಮಾಡಿದ್ದಾಗ, ಸೊ ನಾವು ಏನೋ ಒಂದು ಮಾಡಿರ್ತೀವಿ. ಸೊ ಅದಕ್ಕೆ ಎಲ್ಲಾರ್ಗು ಒಂದು ಆಸೆ ಇರುತ್ತೆ, ಓ ಇವ್ರು ಇರ್ಬೇಕಾಗಿತ್ತು, ಯಾಕಂದ್ರೆ ಪರ್ಫಾರ್ಮ್ ಮಾಡಿದ್ದಾರೆ, ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ, ಆಮೇಲೆ ಜನರಿಗೆ ಹತ್ರ ಆಗಿದ್ದಾರೆ. ಸೊ ಇದೆಲ್ಲ ಬೇಸ್ ಮಾಡ್ಕೊಂಡು ನೋಡಿದಾಗ ಅವ್ರೇನೋ ಪ್ರೀತಿ ವಿಶ್ವಾಸದಲ್ಲೋ ಅಭಿಮಾನದಲ್ಲೋ ಹೇಳಿರ್ತಾರೆ. ಅದನ್ನ ಬೇರೆ ಚೀಪಾಗಿ ತಿರ್ಗಿಸೋದಾಗ್ಲಿ ಇಲ್ಲ ಬ್ಯಾಡ್ ಕಮೆಂಟ್ಸ್ ಮಾಡೋದಾಗ್ಲಿ ಮಾಡ್ಬೇಡ್ರಿ. ಅದರಿಂದ ಏನು ಸಿಗಲ್ಲ. ಯಾಕಂದ್ರೆ ಇವಾಗ ನೀವುಗಳು ಎಲ್ಲ ನೋಡಿರ್ತೀರಾ, ನಾನು ಆಡಿದ್ದು ಹೆಂಗ್ ಆಡಿದೀನಿ ಏನು ಅಂತ. ನಿಮ್ಗೂ ಎಲ್ಲೋ ಮನ್ಸಲ್ಲಿ ಇರ್ಬೋದು, ಅದನ್ನ ಹೇಳಕ್ ಆಗ್ದೇನೂ ಇರ್ಬೋದು, ಇರ್ಲಿ. ಬಟ್ ಯಾರೋ ಒಬ್ರು ಹೇಳಿದಾಗ ಅದನ್ನ ಒಂದ್ ಒಳ್ಳೆ ರೀತಿಲಿ ಹೇಳಿ. ಈ ತರ ಅಂತ ಹೇಳಿ ಆ ತರ ಅಂತ ಹೇಳಿದಾಗ ಅದಕ್ಕೊಂದು ಅರ್ಥ ಸಿಗುತ್ತೆ. ಅವ್ರ ಮಗ ಎಲ್ಲಿ ಓಡಾಡಿದ್ರೆ ನಿಮ್ಗೇನು, ಯಾರ ಜೊತೆ ಓಡಾಡಿದ್ರೆ ನಿಮ್ಗೇನು, ವಿಷಯ ಏನಿದೆಯೋ ಮಾತಾಡ್ಬಿಟ್ಟಾಗ ಅದು ಕ್ಲಾರಿಟಿ ಆಗುತ್ತೆ. ಸೊ ಅದನ್ನ ಬಿಟ್ಟು ಈ ತರ ಮಾತಾಡ್ಬಿಟ್ರಿ ಅನ್ನೋದು ಕೇಳ್ಕೊಂತೀನಿ ಸರ್. ನಂದು ಇನ್ನೊಂದು ಕ್ವಶನ್ ಇದೆ. ಸೊ ನಿಜವಾಗ್ಲೂ ಭವ್ಯ ಮತ್ತೆ ತ್ರಿವಿಕ್ರಮ್ ಈಗಾಗ್ಲೇ ಹೇಳಿದರೆ ಚಿಕ್ಕ ಹುಡುಗಿ ಅಂತ ಹೇಳ್ಬಿಟ್ಟು, ಆದ್ರೂ ಕೂಡ ಎಲ್ಲ ಒಂದ್ ಕಡೆ ಬೇಕು ಅಂತಾನೆ ಅವ್ರ ಮಧ್ಯೆ ಇತ್ತು ಅಂತ ತೋರಿಸುವಂತದ್ದಾಗಿರ್ಬೋದು, ಪೋರ್ಟ್ರೇ ಮಾಡುವಂತದ್ದಾಗಿರ್ಬೋದು. ನೀವಲ್ಲ ಅವ್ರ ಜೊತೆ ಇದಕ್ಕೆ ಸೊ ನನಗೆ ಹೇಳಿಲ್ಲ ಮುಚ್ಚಿ ಬಿಟ್ರು ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ವೀಕೆಂಡ್ ಅಲ್ಲಿ ಕೇಳಿದಾಗ ಹೇಳ್ತೀರಾ ನೀವು, ನನ್ ಜೊತೆನೆ ಸೇರ್ಕೊಂಡು ಇಷ್ಟೊಂದು ಆಟ ಆಡ್ಬಿಟ್ಟು ನಾ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಸರ್, ಅಕಸ್ಮಾತ್ ಏನಾದ್ರು ಆತರ ಇದ್ರೆ ಇಬ್ರಲ್ಲಿ ಒಬ್ರಾದ್ರೂ ನನ್ಗೆ ಹೇಳಿರೋರು ಏನಾದ್ರು ಒಂದ್ ವಿಷಯ. ಬಟ್ ಆದ್ರೆ ಕಾಣಿಸೋ ನಮ್ಗೆ ಎಷ್ಟೊತ್ತಿದೆ ಆತರ ಕಾಣಿಸಿದೆ, ಹೌದಾ ಏನಾದ್ರು ಇರ್ಬೋದಾ ಅಂತ. ಬಟ್ ಆದ್ರೆ ಇಲ್ಲ ಅಂತಾನು ಕಾಣಿಸಿದೆ, ಅವ್ರ ಇಬ್ರ ತರ ಅಲ್ಲ, ಈ ತರ ಇಲ್ಲ ಅಂತ. ಆಮೇಲೆ ತ್ರಿವಿಕ್ರಮ್ ಇಸ್ ಅ ಪರ್ಸನ್, ಎಲ್ಲರತ್ತೂ ಆತರ ಜೆಲ್ ಆಗ್ತಾನೆ, ಎಲ್ಲರತ್ತೂ ಹಂಗೆ ಇರ್ತಾನೆ. ಬಟ್ ಆದ್ರೆ ಅದೇ ಭವ್ಯ ನಮ್ಮ ಹತ್ರ ಜಾಸ್ತಿ ಜೆಲ್ ಆಗಿದ್ ಕಾರಣಕ್ಕೆ ಅದ್ ಕಾಣಿಸ್ತೇ ಹೊರತು, ನಾವು ಲಾಸ್ಟ್ ಅಲ್ಲಿ ಅದಕ್ಕೆ ತಮ್ಮ ಅಂತ ಸ್ಟಾರ್ಟ್ ಮಾಡ್ಬಿಟ್ಟು ಒಳ್ಳೆ ಕರೆಯಕ್ಕೆ ಭವ್ಯನ ಹಿಂಗ ಆಗ್ತಾ ಇದೆಯಲ್ಲ ಆಚೆ ಅಂತ. ಸೊ ಆತರ ಏನಿಲ್ಲ ಸರ್ ಅವ್ರ ಮಧ್ಯದಲ್ಲಿ. ಆತರ ಇದ್ದಿದ್ರೆ ನಮಗ್ ಗೊತ್ತಾಗಿರೋದು ಅಟ್ಲೀಸ್ಟ್. ಸೊ ಆತರ ಏನು ಇಲ್ಲ. ರೀಸೆಂಟ್ ಆಗಿ ಬಿಗ್ ಬಾಸ್ ಮುಗಿದ್ಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲಾನು ಸಹ ಪಡ್ಕೊಳ್ತೀರಾ, ಹೇಗನ್ನಿಸ್ತು ಆ ಮೂಮೆಂಟ್ಸ್ ಬಗ್ಗೆ? ಅದೇ ತುಂಬಾ ಖುಷಿ ಆಯ್ತು ಸರ್. ಅದೇ ಈ ಮಟ್ಟಕ್ಕೆ ಒಂದು ಪ್ರೀತಿ ಜನ ಕೊಡ್ತಾರೆ ಅನ್ನೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅದೇ ಅಲ್ಲಿ ತುಂಬಾನೇ ರಶ್ ಆಗೋಗಿತ್ತು, ಬಿಡ್ಲೇ ಇಲ್ಲ, ಅಷ್ಟು ಒಂದು ಪ್ರೀತಿ ಕೊಟ್ರು. ಬಟ್ ಅದೇ ನಾವು ತಾಳ್ಮೇಲೆ ನಿಂತ್ಕೊಂಡು ಪ್ರತಿಯೊಬ್ಬರನ್ನು ಮಾತಾಡ್ಸ್ಬಿಟ್ಟೆ ಬಂದ್ವಿ. ಈ ಪ್ರೀತಿ ಸದಾ ಹಿಂಗೆ ಇರ್ಲಿ ಅಂತ ಹೇಳ್ತೀವಿ ಸರ್. ಯಾಕಂದ್ರೆ ಇದು ಸಿಗೋದೇ ಕಷ್ಟ, ಸಿಕ್ಕಿದೆ ಅಂದಾಗ ನಾವು ಅದನ್ನ ಉಳಿಸ್ಕೊಂಡು ಹೋಗ್ತೀವಿ ಸರ್. ಓಕೆ, ರಜತ್ ಅವರು ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತಾರೆ ಅಂತ? ದೇವ್ರು ಸರ್, ಅಷ್ಟೇ ಅಷ್ಟೇ ಸರ್. ಸುದೀಪ್ ಸರ್? ದೇವ್ರು ಸರ್. ದೇವ್ರು. ಹೌದು ಸರ್. ಸೊ
ಒಂದ್ ಕಾಲದಲ್ಲಿ ಅಂಬರೀಷ್ ಅವರು ಹಾಗೇನೆ ವಿಷ್ಣುವರ್ಧನ್ ಅವರು ಅಂತಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಎರಡು ಕಣ್ಣುಗಳಿದ್ದ ತರ ಇದ್ರು. ಹೌದು. ಅವ್ರ ಸ್ನೇಹ ಅಂತಂದ್ರೆ ಹಲವಾರು ಜನರಿಗೆ ಬೇರೆ ಇಂಡಸ್ಟ್ರಿಯವ್ರಿಗೂ ಸಹ ಸ್ಫೂರ್ತಿಯಾಗಿತ್ತು. ಹೌದು. ಅದಾದ ನಂತರ ಕಿಚ್ಚು ಮತ್ತೆ ದಚ್ಚ ಅವರು ಹೌದು. ದರ್ಶನ್ ಅವರು ಒಂದಾಗ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಆಲ್ರೆಡಿ ಚೆನ್ನಾಗಿದ್ರು. ಹೌದು. ಈಗಿನ ಜನರೇಷನ್ ಅವ್ರಿಗೆಲ್ಲ ತುಂಬಾ ಅವ್ರ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಗಿತ್ತು. ಹೌದು. ಅವ್ರ ಮಧ್ಯೆ ಏನ್ ನಡೆದಿದೆಯೋ ಗೊತ್ತಿಲ್ಲ. ನಿಮ್ಮ ಎರಡು ದೇವರುಗಳು ಒಂದಾದ್ರೆ ಆ ಒಂದು ಮೂಮೆಂಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ? ಅದೇ ಸರ್, ಅದೇ ಮಧ್ಯದಲ್ಲಿ ಏನಾಗಿದೆ ಅಂತ ತಿಳ್ಕೊಳೋ ಕುತೂಹಲನೂ ನನ್ಗಿಲ್ಲ. ಹ್ಮ್. ಆಮೇಲೆ ಅದೊಂದು ಆ ಕೆಲಸ ನಾನು ಮಾಡಕ್ ಹೋಗಲ್ಲ. ಹ್ಮ್. ಅದು ಅವರಿಬ್ರು ಪರ್ಸನಲ್ ಲೈಫ್. ಬಟ್ ಆದ್ರೆ ಅದೆಲ್ಲ ಕ್ಲಿಯರ್ ಆಗಿ ಅವರಿಬ್ರು ತಿರ್ಗಾ ಒಂದು ಫ್ರೇಮ್ ಅಲ್ಲಿ ನೋಡಿ ವಿಶಿಲ್ ಹೊಡೆದು ಪಟಾಕಿ ಹೊಡಕ್ ನಾನು ಕಾಯ್ತಾ ಇದ್ದೀನಿ. ಅದು ಅತಿ ಬೇಗ ಆಗ್ಲಿ, ಅತಿ ಶೀಘ್ರದಲ್ಲಾಗ್ಲಿ ಅನ್ನೋದು ನಂದೊಂದು ಆಸೆ ಸರ್. ಮುಂದಿನ ದಿನದಲ್ಲಿ ಇವಾಗ ಆಲ್ರೆಡಿ ಆಫರ್ಸ್ ಸುರಿಮಳೆ ಸುರಿತಾ ಇದೆ. ಹೌದು ಸೊ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ನಿಮ್ಗೆ ಆಸೆ ಇದೆ? ಸರ್, ನಾನು ಸುದೀಪ್ ಸರ್ ಜೊತೆ ಅದೇ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಸರ್. ಅದೊಂದು ಸಿಕ್ಕಿದ್ರೆ ಸಾಕು ಸರ್. ಯಾವ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅವ್ರ ಜೊತೆ ಆಪೋಸಿಟ್? ಬಿಕಾಸ್ ಒಂದು ಪಾಸಿಂಗ್ ಫ್ರೇಮ್ ಸಿಕ್ಕಿದ್ರು ಸಾಕು ಸರ್. ಸಾಕ. ಮಾಡ್ತೀನಿ. ಓಕೆ. ಅಂಡ್ ಇನ್ನೊಂದು ದರ್ಶನ್ ಅವರಲ್ಲಿ ಏನ್ ಕಲಿತರು ರಜತ್ ಅವರು, ಸುದೀಪ್ ಅವರಲ್ಲಿ ಏನ್ ಕಲಿತರು ಅಂತ, ಯಾವ ಗುಣಗಳು ಇಷ್ಟ ಅವರಲ್ಲಿ ಅಂತ? ಸರ್ ಅದೇ ತುಂಬಾ ಟಫ್ ಕ್ವಶನ್ ಸರ್ ಇದು. ದರ್ಶನ್ ಸರ್ ಅಲ್ಲಿ ಅದೇ ಸರ್, ನೀನ್ ಹೆಂಗಿದ್ಯೋ ಹಂಗೆ ಇರಪ್ಪ, ಜನಕ್ಕೆ ಇಷ್ಟ ಆಗುತ್ತೀಯಾ ಅನ್ನೋದೊಂದು ಗುಣ ಅವರಲ್ಲಿ ನಾನು ಕಲ್ತೆ ಸರ್. ಸುದೀಪ್ ಸರ್ ಹತ್ರ ಏನ್ ಹೇಳ್ತೀಯಾ ಅನ್ನೋ ವಿಷಯ ಮ್ಯಾಟರ್ ಅಲ್ಲ, ಯಾರ ಹತ್ರ ಏನ್ ಹೇಳ್ತೀಯಾ ಆ ವಿಷಯ ಮ್ಯಾಟರ್ ಅನ್ನೋದನ್ನ ಕಲ್ತ್ಕೊಂಡೆ ಸರ್. ಅಂಡ್ ಈ ಬಿಗ್ ಬಾಸ್ ಮನೆಯಲ್ಲಿ ನಮ್ಮ ಕನ್ನಡದ ಸ್ಯಾಂಡಲ್ವುಡ್ ಸ್ಟಾರ್ಸ್ ಏನಾದ್ರು ಇದ್ದಿದ್ರೆ ಸೊ ಹೆಂಗಿರ್ತಿತ್ತು ಅಂತ? ಅಬ್ರಾ ಸರ್, ಅಬ್ರಾ ಇವ್ರಿಬ್ರು ಜೊತೆಗಾದ್ರೆ ತಡೆಯಾರ ಯಾರವ್ರೆ? ಅಬ್ರಾ ಅತಿ ಬೇಗ ಆಗ್ಲಿ ಸರ್, ನಮಗೋದೊಂದು ಆಸೆ ಅಷ್ಟೇ. ಓಕೆ. ಸೊ ಇನ್ನ ಒಂದು ಕೇಳ್ಪಟ್ವಿ, ನಿಮ್ಮ ಮಾವನ್ ಜೊತೆ ಪಾರ್ಟಿ ಮಾಡ್ಬೇಕು ಅಂತ ಆಸೆ ಇತ್ತು ಅಂತ, ಫುಲ್ಫಿಲ್ ಆಯ್ತಾ? ಎಲ್ಲಿ ಸರ್? ಏನ್ರಿ ಥೈಲ್ಯಾಂಡ್ ಹೋಗ? ಅಲ್ಲ ನಾರ್ಮಲ್ ಆಗಿ ಆಯ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ರೆಸಾರ್ಟ್ಗೆ ಹೋಗಿ ಮಾಡ್ಕೊಂಡ್. ಹೌದಾ? ಹೌದು. ಓಕೆ. ರ್ಯಾಪಿಡ್ ಫೈರ್ ಇದೆ. ಹೌದು ಸೊ ಸರ್. ಒಬ್ಬೊಬ್ಬರ ಹೆಸರುಗಳನ್ನ ಹೇಳ್ತಾ ಹೋಗ್ತೀನಿ, ಅವ್ರಲ್ಲಿ ಇಷ್ಟ ಆಗುವಂತದ್ದೇನು, ಇಷ್ಟ ಆಗದೆ ಇರುವಂತದ್ದೇನು. ಸೊ ಮೊದಲನೇದಾಗಿ ಹಂಸ ಅವರು. ಸರ್, ಹಂಸ ಅವ್ರು ಇದ್ದಾಗ ನಾನು ಹೋಗಿರ್ಲಿಲ್ಲ. ಬಟ್ ಆದ್ರೆ ನಾನ್ ನೋಡಿರೋ ಪ್ರಕಾರ ಮೆಚ್ಯೂರ್ಡ್ಲಿ ಕ್ಯೂಟ್ ಸರ್. ಹೌದು. ಇಷ್ಟ ಆಗ್ದಿರೋ ಗುಣ ನನ್ಗೆ ಗೊತ್ತಿಲ್ಲ ಸರ್. ಅದು ಐ ವಾಸ್ ನಾಟ್ ಮಿಂಗಲ್ ಆಗಿರ್ಲಿಲ್ವಲ್ಲ. ಸೊ ಮಾನಸ ಅದೇ ಒಂದು ಕ್ಯೂಟ್ ಆಗಿರೋ ಟಗರು ಪುಟ್ಟಿ. ಲಾಯರ್ ಜಗದೀಶ್. ಅನ್ಮೆಚ್ಯೂರ್ಡ್ ಸರ್, ನಾಟ್ ಮೆಚ್ಯೂರ್ಡ್. ಧರ್ಮ ಅವರು ಇದಿದ್ ಒಳ್ಳೆ ವ್ಯಕ್ತಿ. ಮನೇಲಿ ಬಿಗ್ ಬಾಸ್ ಮನೇಲಿ ಇದ್ದಿದ್ದು ಒಂದು ಏಕೈಕ ಒಳ್ಳೆ ವ್ಯಕ್ತಿ ಅಂದ್ರೆ ಅಯ್ಯಪ್ಪನೇ. ಬಟ್ ಆದ್ರೆ ನಾನು ಬತ್ತಿದಂಗೆ ಕಳ್ಸ್ಬಿಟ್ರು ಅವ್ರನ್ನ ಆಚೆ. ಅದೇ ಒಂದು ಬೇಜಾರಿದ್ದೆ ಅಷ್ಟೇ. ಅನುಷಾ ಎಕ್ಸ್ಟ್ರೀಮ್ಲಿ ಕ್ಯೂಟ್. ಗೋಲ್ಡ್ ಸುರೇಶ್ ಅಮಾಯಕ ರೌಡಿ ಸರ್. ಅವನು ಅಮಾಯಕ ರೌಡಿ. ಅವನು ಪಾಪ ಮಾತಾಡೋಕ್ ಗೊತ್ತಾಗಲ್ಲ, ಕಿರ್ಚಾಡ್ಬಿಡ್ತಾನೆ. ಆಮೇಲೆ ನೋಡ್ರಿ ಅವನ ಅಷ್ಟು ಒಳ್ಳೆ ಗುಣಗಳಿದೆ, ಅಷ್ಟು ಒಳ್ಳೆ ವ್ಯಕ್ತಿ, ಅದ್ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ. ನಿಮ್ಮ ಮತ್ತೆ ಅವರು ಒಂದು ಮಾತಿಗೆ ಮಾತಾದಾಗ ನಾನು ತೆಗೆದ್ಬಿಡಿ ಬಾಗ್ಲೆಲ್ಲ ಏನು ಹೋಗಿರಲ್ಲ, ಸುಮ್ಮನೆ ಸರ್ ಅವನು ಸುಮ್ನೆ ಹೊಡೆದಿದ್ದು, ಅವನ್ಗೂ ಗೊತ್ತು ತೆಗಿಯಲ್ಲ ಅಂತ. ಅದನ್ನೇ ಹೇಳಿದ ಅಮಾಯಕ ಅವನು ಅಂತ. ತುಂಬಾ ಒಳ್ಳೆಯವನು. ಆದ್ರೆ ಅವನಲ್ಲಿರೋ ಒಳ್ಳೊಳ್ಳೆ ಗುಣಗಳನ್ನ ಅವ್ನ ಆಚೆಗಡೆ ತೋರಿಸ್ಬಿಟ್ರೆ ತುಂಬಾ ಜನಕ್ಕೆ ಇಷ್ಟ ಆಗ್ತಾನೆ. ಬಟ್ ಅದೇ ಅವ್ನ್ ಇನ್ನೊಂದು ಫೇಸ್, ಅದೇ ಕೋಪ ಬಂದಾಗ ಬೇರೆ ತರ ಆಗ್ಬಿಡ್ತಾನೆ ವ್ಯಕ್ತಿ. ಅದಿಲ್ದೆ ತುಂಬಾ ಒಳ್ಳೆಯವನು ಸುರೇಶ್. ಹನುಮಂತು ಸೈಲೆಂಟ್ ಮಾಸ್ಟರ್ ಮೈಂಡ್. ಐಶ್ವರ್ಯ ಇನ್ನೋಸೆಂಟ್ ಗೇಮ್ ಚೇಂಜರ್ ಸರ್. ಶಿಶಿರ್ ಅದೇ ತುಂಬಾ ಟ್ಯಾಲೆಂಟೆಡ್ ಪರ್ಸನ್. ಸ್ವಲ್ಪ ಮನೇಲಿ ಹುಷಾರಾಗ್ಬಿಟ್ಟಿದ್ರೆ ಇನ್ನ ಅದ್ಭುತವಾಗಿ ಟಾಪ್ 6 ಅಲ್ಲೂ ಇರೋ ಎಲ್ಲಾ ಕೆಪಾಸಿಟಿ ಇದ್ದಂತ ವ್ಯಕ್ತಿ. ಬಟ್ ಆದ್ರೆ ಅದನ್ನೇ he didn't use his brains ಅನ್ಸುತ್ತೆ. ಯಮುನಾ ಮ್ಯಾಮ್ ಟ್ಯಾಲೆಂಟೆಡ್, ಓವರ್ ಟ್ಯಾಲೆಂಟೆಡ್ ಡ್ಯಾನ್ಸರ್. ಅದ್ಭುತವಾದಂತ ಕಲೆ ಇರುವಂತ ವ್ಯಕ್ತಿ. ಬಟ್ ಆದ್ರೆ ಯಾವ ರೀಸನ್ ಅವ್ರು ಫಸ್ಟ್ ವಾರದಲ್ಲಿ ಆಚೆ ಬಂದ್ರು ಅಂತ ಗೊತ್ತಿಲ್ಲ. ಅವ್ರ ಅಕಸ್ಮಾತ್ ಇದ್ರೆ ಇನ್ನ ಮನೇಲಿ ತುಂಬಾ ಅಬ್ರಾ ಮಾಡ್ತಿದ್ರು ಅಂತ ನನ್ಗೆಲ್ಲೋ ಪರ್ಸನಲಿ ಫೀಲ್ ಆಗಿದ್ದು. ಬಟ್ ಆದ್ರೆ ಎಲ್ಲೋ ಲಕ್ಕು ಜೊತೆಗಿರಲಿಲ್ಲ ಅನ್ಸ್ತು. ಧನ್ರಾಜ್ ಅಮಾಯಕ ಸರ್, ತೀರಾ ಅಮಾಯಕ. ಪೆದ್ದಂಬಟ್ಟ ಅಂತೀನಿ ನಾನು ಅವನ್ನ. ಅದೇ ಅವನು. ಶೋಭಾ ಶೆಟ್ಟಿ ಅದೇ ವೈಲ್ಡ್, ಶಿ ಇಸ್ ವೆರಿ ವೈಲ್ಡ್. ಬಟ್ ಆದ್ರೆ ಇಲ್ಲಿ ಯಾಕೋ ಏನೋ ಆಯ್ತು ಗೊತ್ತಿಲ್ಲ. ರಂಜಿತ್ ಇಸ್ ಅ ಫೈಟರ್. ಓಕೆ. ಬಾಸ್ ಚೈತ್ರ ಅವರು. ಕಳ್ಳಿ ಸರ್. ಕೇಳಿಸ್ಕೊಂಡ್ಬಿಟ್ರೆ ಅಂದ್ರೆ ತುಂಬಾ ಒಳ್ಳೆಯವಳು, ಸಂಜೆ ಮೇಲೆ ಸಿಗ್ಬಾರ್ದು. ತಲೆಗೆ ಹಾಕ್ತಾರ. ಉಗ್ರ ಮಂಜೂರು ತುಂಬಾ ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗ್ಬಾರ್ದು. ಅವರು ಅಷ್ಟೇ. ಯಾರಪ್ಪದು?
ಹನುಮಂತ್ ಹೇಳಿದ್ನಲ್ಲ, ಸೈಲೆಂಟ್ ಮಾಸ್ಟರ್ ಮೈಂಡ್. ಸೈಲೆಂಟ್ ಮಾಸ್ಟರ್ ಮೈಂಡ್. ಮೋಕ್ಷಿತಾ. ಮೋಕ್ಷಿತಾ ನೇರ ನುಡಿ, ನೇಚರ್ ಚೆನ್ನಾಗಿದೆ, ಫ್ಯೂಚರ್ ಚೆನ್ನಾಗಿರುತ್ತೆ. ಭವ್ಯ ಇಸ್ ಅ ಫೈಟರ್, ಬಟ್ ಆದ್ರೆ ಹೆಂಗ್ ಆಡ್ಬೇಕು ಅಂತ ಗೊತ್ತಿರ್ಲಿಲ್ಲ ಅವಳಿಗೆ. ಗೌತಮಿ ಅದೇ ನನಗನ್ಸಿದ ಪ್ರಕಾರ ಅವರು ಆ ವ್ಯಕ್ತಿ ಅಲ್ಲ, ಅದನ್ನ ಬೇರೆ ತರ ಪೋರ್ಟ್ರೇ ಮಾಡ್ತಾ ಇದಾರೆ ಅಂತ. ಬಟ್ ಆಚೆ ಬಂದ್ಮೇಲೆ ನನಗೆ ಅವ್ರ ಫ್ರೆಂಡ್ಸ್ ಮೂಲಕ ಗೊತ್ತಾಗಿದ್ದು ಅಂದ್ರೆ ಆ ವ್ಯಕ್ತಿ ಇರೋದೇ ಹಂಗೆ ಅಂತೆ. ಸೊ ನಾನೆಲ್ಲೋ ತಪ್ಪಾಗಿ ತಿಳ್ಕೊಂಡಿದ್ದೆ ಅವ್ರ ಬಗ್ಗೆ ಅಂತೆಲ್ಲೋ ಅನ್ನಿಸ್ತು. ಒಳ್ಳೇದಾಗ್ಲಿ ಅವ್ರ ಫ್ಯೂಚರ್ಗೆ. ಅನುಷಾ ಹೇಳಿದ್ನಲ್ಲ, ಕ್ಯೂಟೆಸ್ಟ್. ತ್ರಿವಿಕ್ರಮ್ ಡೇರಿಂಗ್ ಮಾಸ್ಟರ್ ಮೈಂಡ್. ರಜತ್ ಡೇರ್ ಡ್ಯಾಶಿಂಗ್ ಸರ್. ಓಕೆ, ಫೈನಲಿ ಹೊರಗಡೆ ಬಂದಿದ್ದೀರಾ, ಜನ ರೆಸ್ಪಾನ್ಸ್ ಅಂತೂ ಸಿಗ್ತಾ ಇದೆ. ಸಿನಿಮಾ ಪ್ರಾಜೆಕ್ಟ್ ಗಳ ಬಗ್ಗೆ ಹೇಳೋದಾದ್ರೆ ಅದೇ ಸರ್, ಒಂದು ಮಾತುಕತೆ ಆಗ್ತಾ ಇದೆ, ಶಾರ್ಟ್ಲಿ ಆಚೆ ಬರ್ತೀನಿ. ಹ್ಯೂಜ್ ಸರ್ಪ್ರೈಸ್. ಓಕೆ, ಸೊ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಹೊಸ ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಶೋ ಬಗ್ಗೆ? ಅದೇ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಾ ಇದೆ ಶೋ. ಸೊ ಜನರ ಸಪೋರ್ಟ್ ಅದಕ್ಕೆ ಬೇಕೇ ಬೇಕು. ದಯವಿಟ್ಟು ಆ ಶೋನ ನೋಡಿ, ನಮ್ಮನ್ನ ಬೆಳೆಸಿ. ನಿಮ್ನ ಎಂಟರ್ಟೈನ್ ಮಾಡೋದಂತೂ ನಾವು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಹೇಳಕ್ ಇಷ್ಟ. ಅಭಿಮಾನಿಗಳಿಗೆ ಇನ್ನೂ ಒಂದಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ರಜತ್ ಅವ್ರನ್ನ ಮೀಟ್ ಆಗ್ಬೇಕು, ನಾನು ಅವ್ರ ಜೊತೆ ಫೋಟೋ ತಗೋಬೇಕು, ಅವರು ನಿಮ್ದು ಯಾವ್ದೋ ಒಂದು ಪಾಟ್ಲನ್ನ ನೆನಪಿಸ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ. ಸೊ ಸಿಕ್ಕಿರೋ ಬೇರೆ ಏನಾದ್ರು ಕರ್ನಾಟಕದಾದ್ಯಂತ ಟೂರ್ ಮಾಡುವಂತದ್ದು ಏನಿದೆಯಾ, ವಿಸಿಟ್ ಮಾಡುವಂತದ್ದು, ದರ್ಶನ ಮಾಡಿ? ಇಲ್ಲ ಸರ್, ಅದೇ ಎಲ್ಲಾ ಪ್ಲೇಸ್ಗೂ ಸುತ್ತಾಡ್ತಾ ಇದೀವಿ. ಈಗ ಇನ್ನೊಂದು ಬ್ಯಾಕ್ ಟು ಬ್ಯಾಕ್ ಶೋ ಬಂದಿದ್ದಕ್ಕೆ ಎಲ್ಲೋ ತೀರಾನೇ ಹಿಂಸೆ ಆಗೋಯ್ತು, ಒಂಥರ ಲಾಕ್ಡ್ ಅಪ್ ಆಗಿದೀವಿ. ಚಾನ್ಸ್ ಸಿಕ್ಕಿದಾಗ ಡೆಫಿನೆಟ್ಲಿ ಹೋಗಕ್ಕಿಂತ ಮುಂಚೆ ಇಂಟಿಮೇಟ್ ಮಾಡಿ ಹೋಗ್ತೀನಿ. ಡೆಫಿನೆಟ್ ಆಗಿ ಸಿಗೋಣ. ವಿ ವಿಲ್ ರಾಕೆಟ್. ಸುದೀಪ್ ಸರ್ ಮುಂದಿನ ಸೀಸನ್ ಅಲ್ಲಿ ಹೋಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ರು. ಸುದೀಪ್ ಸರ್ ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಕಳೆನೇ ಇರಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಹೇಳ್ತಿದ್ದಾರೆ. ಡೆಫಿನೆಟ್ಲಿ ನಿಜ ಸರ್ ಅದು. ಸರ್ ಇನ್ನ ಯಾವ ದೊಡ್ಡ ಮಟ್ಟಕ್ಕೆ ಸ್ಟಾರ್ ಅನ್ನ ಮಾಡ್ಲಿ, ಅದನ್ನ ನಮಗೂ ಖುಷಿನೇ ಕನ್ನಡಿಗರಾಗಿ. ಬಟ್ ಆದ್ರೆ ಸುದೀಪ್ ಸರ್ ತರ ಮಾಡಕ್ ಚಾನ್ಸೇ ಇಲ್ಲ ಸರ್ ಯಾರು. ಹಿ ಇಸ್ ದ ಫೇಸ್ ಆಫ್ ದ ಶೋ, ಹಿ ಈಸ್ ಅ ಬಿಗ್ ಬಾಸ್ ಅಷ್ಟೇ. ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಿಟ್ಟು ಕನ್ನಡ ಕೋಟ್ಯಾಧಿಪತಿಯನ್ನ ಹೋಸ್ಟ್ ಮಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವರ್ಗ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಈಗಾಗಲೇ ಅಪ್ಪು ಸರ್ ಅದನ್ನ ಒಂದು ಟಾಪ್ ಲೆವೆಲ್ ತಗೊಂಡೋಗಿರುವಂತದ್ದು. ಸೊ ಈಗ ಸುದೀಪ್ ಅವರು ಹೋದ್ರೆ ಆ ಒಂದು ಶೋಗೆ ಎಷ್ಟು ಕಳೆ ಬರುತ್ತೆ? ಸಿಕ್ಕಾಪಟ್ಟೆ ಬರುತ್ತೆ ಸರ್. ಸರ್ ಸುದೀಪ್ ಸರ್ದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಅವ್ರಿಗೆ ಅದ್ ಹೆಂಗೆ ಅದನ್ನ ಆರಾನ ತಗೊಂಡ್ ಹೋಗ್ತಾರೆ ಅಂತ ಗೊತ್ತಿಲ್ಲ ಸರ್. ಹಿ ಇಸ್ ದ ಬೆಸ್ಟ್ ಅಟ್ ಇಟ್. ಸೊ ಅದಕ್ಕೆ ನಾವ್ ಎಲ್ಲ ಅನ್ಕೊಂತೀವಲ್ಲ, ಯೂಶಲಿ ಇವಾಗ ನಾವೆಲ್ಲ ಆಂಕರ್ಸ್ ಆದ್ವಿ ಅಂದ್ರೆ ನಾವು ಒಂಥರ ಮಜಾ ಮಾಡ್ಕೊಂಡು ಫನ್ ಮಾಡ್ಕೊಂತ, ನೀವು ಸುಮ್ನೆ ನಿಂತ್ಕೊಂಡು ಕಣ್ಣಲ್ಲೇ ಎದುರಿಸೋ ಕೆಪಾಸಿಟಿ ಇರೋದು ಒಬ್ಬೊಬ್ರಿಗೇನೆ. ಸೊ ಈ ತರ ಶೋಗಳೆಲ್ಲ ಹೇಳ್ ಮಾಡ್ಸಿರೋಂಥದ್ದು ಅವ್ರಿಗೆ. ಸರ್ಗೆ ಅಕಸ್ಮಾತ್ ಅದ್ ಮಾಡ್ತಾ ಇದ್ರೆ ಅಂದ್ರೆ ಒಳ್ಳೇದಾಗ್ಲಿ ಸರ್. ಹಿ ಲೆಟ್ ಹಿಮ್ ಗೆಟ್ ಅ ಹ್ಯೂಜ್ ಗ್ರ್ಯಾಂಡ್ ಸಕ್ಸಸ್ ಫ್ರಮ್ ಇಟ್. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರೆ ಕಣ್ಣಲ್ಲೇ ಹೆದರಿಸುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಅವಾಗ ಒಂದು ವೀಕೆಂಡ್ ವಿತ್ ಕಿಚ್ಚ ಸುದೀಪ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಒಂದು ಸಿಕ್ಕಾಪಟ್ಟೆ ಒಂದು ಮಾತುಗಳನ್ನ ಹೇಳ್ತಾರೆ. ಹೌದು. ಸೊ ಆ ಒಂದು ಮೂಮೆಂಟ್ ಹೆಂಗ್ ಅನ್ನಿಸ್ತು ನಿಮ್ಗೆ? ಅದೇ ಸರ್, ಫಸ್ಟ್ ಟೈಮ್ ನನಗೆ ಸುದೀಪ್ ಸರ್ ಬೈದಿದ್ದು. ಯಾವ ಇಡೀ ಸೀಸನ್ ಅಲ್ಲಿ ನನಗೆ ಬೈದೇ ಇರ್ಲಿಲ್ಲ. ಅದು ಪಾಪ ಬೈದಿಲ್ಲ, ಅವರು ಹೇಳೋ ರೀತಿಲಿ ಹೇಳಿದ್ರು. ಬಟ್ ಅದು ನನಗೆಲ್ಲ ತುಂಬಾ ಹರ್ಟ್ ಆಗೋಯ್ತು. ನಾನು ಅದನ್ನ ರಿಪೀಟ್ ಮಾಡಬಾರ್ದು ಅಂತ ಡಿಸೈಡ್ ಆದೆ, ರಿಪೀಟ್ ಮಾಡಿಲ್ಲ ಸರ್. ಓಕೆ, ಸ್ಯಾಂಡಲ್ವುಡ್ ನಟರ ಒಂದಷ್ಟು ಹೆಸರುಗಳನ್ನ ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಶೇರ್ ಮಾಡಿ ನಮ್ಮ ಶೋನ ಮುಗಿಸ್ಬಿಡೋಣ. ಸೊ ಮೊದಲನೇದಾಗಿ ನಿಮ್ಮ ದೇವರಿಂದನೇ ಶುರು ಮಾಡೋಣ. ಕಿಚ್ಚ ಸುದೀಪ್ ಅವರು ಸರ್ ವಂಡರ್ಫುಲಿ ಕ್ರಿಯೇಟೆಡ್ ಹ್ಯೂಮನ್ ಬೀಯಿಂಗ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಡೇರ್ ಅಂಡ್ ಡ್ಯಾಶಿಂಗ್ ಡೇರ್ ಡೆವಿಲ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಅಭಿಮಾನಿಗಳೇ ಅವ್ರ ಮನೆ ದೇವರು. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಪವರ್ಗೆ ಬಾಸ್. ಡಾಲಿ ಧನಂಜಯ್. ಸರ್ ಡಾಲಿ ಧನಂಜಯ್ ಎಕ್ಸ್ಟ್ರೀಮ್ಲಿ ವಂಡರ್ಫುಲ್ ಪರ್ಫಾರ್ಮರ್. ರಿಷಬ್ ಶೆಟ್ಟಿ. ಟ್ಯಾಲೆಂಟೆಡ್, ಬಂಡಲ್ ಆಫ್ ಟ್ಯಾಲೆಂಟ್. ರಿಯಲ್ ಸ್ಟಾರ್ ಉಪೇಂದ್ರ ಅವರು. ರಿಯಲೇ ಸರ್, ಅವರು ರಿಯಲೇ ಅಂದ್ರೆ ಡೈರೆಕ್ಷನ್ಗೂ ಸೈ, ಆಕ್ಟಿಂಗ್ಗೂ ಸೈ, ಎಲ್ಲಾದ್ರಲ್ಲೂ ಸೈ ಅನ್ಸ್ಕೊಂಡವ್ರು. ವಂಡರ್ಫುಲ್ ಹ್ಯೂಮನ್. ಶ್ರೀಮೌಳಿ ಅವರು. ವಂಡರ್ಫುಲ್ ಹ್ಯೂಮನ್. ಆಕ್ಟಿಂಗ್ ನ ಹೊರತು ಸೈಡ್ಗೆ ಇಟ್ಬಿಟ್ಟು ಅವ್ರನ್ನ ಒಬ್ಬ ವ್ಯಕ್ತಿಯಾಗಿ ನೋಡ್ಬೇಕು ಅಂದ್ರೆ ವೆರಿ ಡೌನ್ ಟು ಅರ್ತ್ ಪರ್ಸನ್. ಒಂದು ಇದು ಸಕ್ಸಸ್ ನ ತಲೆಗೆ ಏರಿಸ್ಕೊಂಡೆ ಒಂದು ಜನರ ಹತ್ರ ಮಾತಾಡೋ ಅವ್ರನ್ನ ನೋಡಿ ಅದನ್ನ ಎಷ್ಟೋ ನಾವು ಕಲ್ತಿದ್ದೇವೆ. ವಂಡರ್ಫುಲ್ ಹ್ಯೂಮನ್. ಕೊನೆಯ ಟಾಪ್ 2 ವರೆಗೂ ಬಂದಿರೋದ್ರಿಂದ ಸೊ ನಿಮ್ಮ ಮತ್ತೆ ತ್ರಿವಿಕ್ರಮ್ ಅವರ ಒಂದು ಜೊತೆ ಏನಾದ್ರು ಸಿನಿಮಾ ಆಫರ್ ಬಂದ್ರೆ ಯಾವ ರೀತಿ ಒಪ್ಕೊಂತೀರಾ, ಹೆಂಗಿರುತ್ತೆ ಅಂತ? ಡೆಫಿನೆಟ್ ಆಗಿ ಮಾಡೋಣ ಸರ್. ನಂದು ಒಂದು ಕೊಟ್ರೆ ಆಪೋಸಿಟ್ ಆಗಿ ಕೊಡೋದು. ನಾನು ವಿಲ್ಲನ್, ಅವ್ನು ಹೀರೋ. ಸೊ ಮಸ್ತಾಗಿ ಮಾಡೋಣ ಸರ್. ಇನ್ ಕೇಸ್ ಏನಾದ್ರು ನಿಮ್ ಬಾಸ್ ಚೈತ್ರ ಅವ್ರು ನಿಮ್ಗೆ ಪೇರ್ ಆದ್ರೆ ಹೆಂಗಿರುತ್ತೆ ಅಂತ? ಪೇರು ಯಾವಣೆ ಬರ ಸರ್ ಸಿನಿಮಾದಲ್ಲಿ ನನಗ್ ಹೋಗ ಅವಳನ್ನ ಪೇರ ಕೊಡ್ತಾರ ಸರ್. ನನ್ನ ಗಟ್ಟ ಏನು ಅಲ್ಲೂ ಸಹ ಕ್ವಾಟ್ಲಿ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಿಲಮ್ ಅಲ್ಲಿ ಆಗಲ್ಲ ಸರ್ ಅದು. ನಾ ಅಂದ್ರೆ ಯಾವ ಆಂಗಲ್ ಇಂದ ಕಪಲ್ ತರ ಕಾಣಿಸ್ತೀವಿ ನಾನು. ಸೊ ಅದಂತೂ ಆಗೋದಿಲ್ಲ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ.
ಆದ್ರೆ ಖುಷಿಯಾಗಿ ಮಾಡ್ತೀನಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ ಒಳ್ಳೇದಾಗ್ಲಿ. Thank you, sir. ಮತ್ತಷ್ಟು ಶೋಗಳ ಮೂಲಕ ಮತ್ತಷ್ಟು ಸಿನಿಮಾಗಳ ಮೂಲಕ ನಿಮ್ಮ ಎಂಟರ್ಟೈನ್ಮೆಂಟ್ ಕರ್ನಾಟಕಕ್ಕೆ ಬೇಕು. ಪರ್ಸನಲಿ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ನಮ್ಮ ಬಿಗ್ ಬಾಸ್ ಮನೆಯ ಒಂದು ಗೇಮ್ ಚೇಂಜರ್ ಹಾಗೇನೆ ತಾಯ್ನಾಡಿನ ಮಗ ರಜತ್ ಬುಚ್ಚಿ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟರ್ವ್ಯೂಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ ಚಾನಲ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.